ಹಾಯ್ ಎಕ್ಸಾಮ್ ವಾರಿಯರ್ಸ್. ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ನ 6ನೇ ದಿವಸಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ದೀರಾ, 5 AM ಕ್ಲಬ್ಬಲ್ಲಿದ್ದೀರಾ, 5:30ಗೆ ಲೈವಲ್ಲಿ ಜಾಯ್ನ್ ಆಗ್ತಿದ್ದೀರಾ. ಹೊಸ ವಿಚಾರಗಳು ಕೆಲವೊಮ್ಮೆ ತಿಳಿದುಕೊಂಡಿದ್ದರೂ ಬ್ರಷ್ ಅಪ್ ಆಗ್ತಾ ಇದೆ. ಇವತ್ತು ಕೂಡ ಹಾಗೆ ನಿಮಗೆ ಒಂದು ವಿಶೇಷವಾದ ಟಾಪಿಕನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ಬಯಸಿದ ಯಶಸ್ಸು ನಿಮ್ಗೆ ಆಗ್ತಾ ಇಲ್ಲ, ಕೆಲವೊಮ್ಮೆ ಮಿಸ್ ಆಗ್ತಾ ಇದೆ. ಯಾಕೆ ನಾನು ಇಷ್ಟೆಲ್ಲ ಎನರ್ಜಿ ಹಾಕಿದರೂ ಆ ಸಕ್ಸಸ್ ನನಗೆ ಸಿಗ್ತಾ ಇಲ್ಲ ಅನ್ನೋ ಡೌಟ್ಸ್ ನಿಮಗೆ ಬರ್ತಾ ಇದೆ. ಆ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಕಾನ್ಷಿಯಸ್ ಮೈಂಡಲ್ಲಿ ನಾವು 1000 ಚಟುವಟಿಕೆ ಮಾಡ್ಬೋದು, ಬಟ್ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಸಕ್ಸಸ್ ನಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಹೌ ಟು ಆ್ಯಕ್ಟಿವೇಟ್ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ರಿಲೇಟೆಡ್ ಆದ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸ್ನೇಹಿತರೆ, ಈಗಾಗಲೇ ಗೊತ್ತು, ಬೂಟ್ ಕ್ಯಾಂಪ್ನ ಡೇ 1ನಲ್ಲಿ ದಿನಚರ್ಯ, ಡೇ 2 ಬ್ರಹ್ಮಚರ್ಯ, ಡೇ 3 ಸಹಚರ್ಯದ ಬಗ್ಗೆ ಮಾತಾಡಿದ್ವಿ. ಆನಂತರ 4ನೇದು ಸ್ವಲ್ಪ ಡಿಫ್ರೆಂಟಾಗಿ ಹಣದ ಮನೋವಿಜ್ಞಾನ, ಯಾಕೆಂದರೆ ಮನಿ ಅಟ್ರಾಕ್ಟ್ಸ್ ಯು ಮೋರ್, ಅದಕ್ಕೋಸ್ಕರ ಆ ಟಾಪಿಕ್ ಡಿಸ್ಕಸ್ ಮಾಡಿದ್ದೀವಿ. ಆನಂತರ ಹೌ ಟು ಓವರ್ಕಮ್ ಫೇಲ್ಯೂರಿಂದ ಹೊರಗೆ ಬರೋದು ಹೇಗೆ ಮಾತಾಡಿದ್ವಿ. ಇವತ್ತು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡೋ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸ್ನೇಹಿತರೆ, ಇವತ್ತಿನ ಸೆಷನ್ನಲ್ಲಿ ನಾನು ಡಿಸ್ಕಸ್ ಮಾಡ್ಬೋದು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅಂತೇಳಿ. ಅಂದರೆ ಈಗಾಗಲೇ ನಾನು ತುಂಬ ಸೆಷನ್ಗಳಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡಿ ಹಾಗಿಟ್ಕೊಳ್ಳಿ ಹೀಗಿಟ್ಕೊಳ್ಳಿ ಹೇಳಿದ್ದೀನಿ. ಬಟ್ ಇಷ್ಟು ಡಿಸ್ಕ್ರಿಪ್ಟಿವ್ ಆಗಿ, ಇಷ್ಟು ವಿಸ್ತೃತವಾಗಿ ನಾನು ಹಿಂದೆಂದೂ ಡಿಸ್ಕಸ್ ಮಾಡಿಲ್ಲ. ಬೇರೆ ಬೇರೆ ಟೈಮಲ್ಲಿ ಮಾತಾಡಿದ್ದೀನಿ. ಇವತ್ತು ಎಲ್ಲ ಕನ್ಸಾಲಿಡೇಟಾಗಿ ನಿಮಗೆ ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಪೊಟೆನ್ಷಿಯಾಲಿಟಿ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಹೇಗಿರುತ್ತೆ, ಹೌ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ಸ್, ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ, ಹೌ ಟು ಟ್ಯೂನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಇನ್ ಪಾಸಿಟಿವ್ ವೇ, ಧನಾತ್ಮಕ ಮಾರ್ಗದಲ್ಲಿ ಅದನ್ನ ಹೇಗೆ ಟ್ಯೂನ್ ಮಾಡಬೇಕು. 2 ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ. ನೀವು ಈ ಕ್ಯಾಟಗರಿನ ಡಿಸೈಡ್ ಮಾಡ್ಕೋಬೇಕು. ಮಿಸ್ಸಾಗಿ ಈ ಕ್ಯಾಟಗರಿಯಲ್ಲಿದ್ದರೆ ಈ ಕ್ಯಾಟಗರಿಗೆ ಹೇಗೆ ಬರೋದನ್ನು ಚರ್ಚೆಯನ್ನು ಮಾಡೋಣ. ಆ್ಯಂಡ್ ಒಂದಷ್ಟು ರಿಯಲ್ ಸ್ಟೋರಿಗಳು, ಸಬ್ಕಾನ್ಷಿಯಸ್ ಮೈಂಡ್ನ ವಿಶೇಷ ಕಥನಗಳನ್ನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಈ ಎಲ್ಲ ವಿಚಾರಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ಯಾಕೆ ಈ ಟಾಪಿಕ್ ಇವತ್ತು ಮತ್ತೆ ಪ್ರಶ್ನೆ ಇರುತ್ತೆ ನಿಮಗೆ. ಇವತ್ತು ಕಾತ್ಯಾಯಿನಿ ದೇವಿಯ ಆರಾಧನೆ, 6ನೇ ದಿವಸ ಕಾತ್ಯಾಯಿನಿ ದೇವಿಯನ್ನು ನಾವು ದುರ್ಗಾಮಾತೆಯ ರೂಪದಲ್ಲಿ ಆರಾಧನೆ ಮಾಡ್ತೀವಿ. ಈಕೆಯ ಪವರ್ ಏನು ಅಂತಂದರೆ ರಿಮೂವ್ ಆಲ್ ದ ಅಬ್ಸ್ಟ್ಯಾಕಲ್ಸ್. ನಮಗೇನು ಅಡೆತಡೆಗಳಿದಾವೋ ಅದನ್ನೆಲ್ಲ ಸರಿಸಿ ನಮ್ಮ ವಿಳಂಬ ಆಗ್ತಾ ಇದೆಯಲ್ಲ, ಸ್ಪೆಷಲಿ ಕಾತ್ಯಾಯಿನಿ ದೇವಿನ ಮದುವೆ ಆಗದಿರುವಂಥ ಯುವಕ ಯುವತಿಯರು ಆರಾಧನೆ ಮಾಡ್ತಾರೆ, ಮದುವೆ ಬೇಗ ಆಗಲಿ ಅಂತ. ಯಾಕೆ ಡಿಲೇ ಆಗ್ತಾಯಿದೆ, ಡಿಲೇ ಆಗೋದೆಲ್ಲ ಸರಿಸಿ ನಿಮಗೆ ಸುಗಮ ಮಾರ್ಗವನ್ನು ಕೊಡುವ ತಾಯಿ ಅಂತ. ನಾವಿವತ್ತು ಸಕ್ಸಸ್ ರಿಲೇಟೆಡ್ ಆಗಿರುವ ಅಬ್ಸ್ಟ್ಯಾಕಲ್ಸ್ಗಳು, ಕಾಸಿಂಗ್ ಡಿಲೇಸ್ಗಳನ್ನು ಸರಿಸಿ ಸಕ್ಸಸ್ ಪಡೆಯೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ ಕಾತ್ಯಾಯಿನಿ ದೇವಿಯ ಆರಾಧನೆ ಮೂಲಕ. ಸ್ನೇಹಿತರೆ, ಇವತ್ತಿನ ಟಾಪಿಕ್ನ ಹೆಚ್ಚು ವಿಚಾರಗಳನ್ನು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ತುಂಬ ಹಿಂದೆ ಬರೆದ ಪುಸ್ತಕ, ಶತಮಾನಗಳಷ್ಟು ಇದಕ್ಕೆ ಇತಿಹಾಸ ಇರುವಂಥ ಪುಸ್ತಕ ಇದು. ಡಾಕ್ಟರ್ ಜೋಸೆಫ್ ಮುರ್ಫಿ ಅವರು ಬರೆದಂಥದ್ದು. ಕನ್ನಡದಲ್ಲೂ ಇದೆ, ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಂತೇಳಿ. ಇಂಥ ಅದ್ಭುತವಾದ ಪುಸ್ತಕ ಸುಮಾರು 20-30 ವರ್ಷದ ಪ್ರಯತ್ನದ ಫಲವಾಗಿ ಬರೆದಿರೋಂಥದ್ದು. ಯಾವತ್ತೂ ಇದು ಡೆಡ್ ಆಗಲ್ಲ. ಏನು ನಮ್ಮ ಹೋಲಿ ಬುಕ್ಸ್ ಇದೆ ಆ ಥರ ಉಳ್ಕೊಳ್ಳುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅಗತ್ಯ ಇದ್ದರೆ ಇದನ್ನು ರೆಫರ್ ಮಾಡ್ಬೋದು ಅಂತ ಹೇಳ್ತಾ, ವೆರಿ ಫಸ್ಟ್ ನಾನು ಎಲ್ಲ ಕಡೆ ಮಾತಾಡ್ತಾ ಇರ್ತೀನಿ. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಕಾನ್ಷಿಯಸ್ ಮೈಂಡ್, ಜಾಗೃತ ಮನಸ್ಥಿತಿ, ಈಗೇನು ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ, ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳೋದು, ಸೆನ್ಶುಯಲಿ ಆ್ಯಕ್ಟಿವ್ ಇದ್ದ ನಮಗೆ ಗೊತ್ತಾಗೋದು, ಟಚ್ ಆಗೋದು, ಹೀಟ್ ಆಗೋದು, ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲವನ್ನು ನಾವು ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಟೋಟಲ್ ಮಾನವನ ಮನಸ್ಸಿನಲ್ಲಿ ಅದು 8ರಲ್ಲಿ 1 ಭಾಗ ಮಾತ್ರ ಇರುತ್ತೆ. ನಮ್ಮ ಎಲ್ಲ ಪ್ರಯತ್ನಗಳು, ನಮ್ಮೆಲ್ಲ ಎಫರ್ಟ್ಸ್ಗಳು 1 ಭಾಗಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಇನ್ನು 7 ಭಾಗ ಇದೆಯಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಈಸ್ 7. 8ರಲ್ಲಿ 7 ಭಾಗ ಅದೇ ಇರುತ್ತೆ. ಆ 7 ಭಾಗದ ಕಡೆ ನಾವು ಗಮನನೇ ಕೊಡ್ತಾ ಇಲ್ಲ, ಅದನ್ನು ಆ್ಯಕ್ಟಿವೇಟ್ ಮಾಡೋ ಕಡೆ ಗಮನ ಕೊಡ್ತಾ ಇಲ್ಲ. ಈಗ ಸಿಂಪ್ಲಿ ಇದನ್ನು ಅರ್ಥ ಮಾಡಿಸ್ಬೇಕು ಅಂತಂದರೆ, ಒಂದು ಇಂಡಸ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಒಂದು ಇಂಡಸ್ಟ್ರಿನಲ್ಲಿ 8 ಜನ ವರ್ಕರ್ ಇದ್ದಾರೆ. 8 ಜನ ವರ್ಕರಲ್ಲಿ ಒಬ್ಬ ಮಾತ್ರ ಹೆವಿಲಿ ಲೋಡೆಡ್ಡು, ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು, ಬರೋ ಎಲ್ಲ ವರ್ಕ್ ಅವನೇ ಮಾಡ್ತಾಯಿದ್ದಾನೆ. 7 ಜನ ಏನೂ ಮಾಡದೆ ಸುಮ್ಮನೆ ಮಲ್ಕೊಂಡಿದ್ದರೆ ಆ ಕಂಪನಿ ಉದ್ಧಾರ ಆಗೋಕ್ಕೆ ಸಾಧ್ಯನಾ? ಇಂಪಾಸಿಬಲ್. ಯಾವಾಗ 8 ಜನನು ಕೆಲಸ ಮಾಡಿದ್ರೆ ಆ ಕಂಪನಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೀವು ಅಷ್ಟೇ 1 ವರ್ಕರ್ಗೆ ಲೋಡ್ ಕೊಡ್ತಾ ಇದ್ದೀರಾ, 7 ವರ್ಕರ್ನ ಮಲ್ಗೋಕ್ಕೆ ಬಿಟ್ಬಿಟ್ಟಿದ್ದೀರಾ. ಆ ಮಲಗಿರುವ 7 ವರ್ಕರ್ಗಳನ್ನ ಆ್ಯಕ್ಟಿವೇಟ್ ಮಾಡಿಕೊಂಡರೆ 8 ಜನ ಒಟ್ಟಿಗೆ ಕೆಲಸ ಮಾಡ್ತಾರೆ. ನಿಮ್ಮ ಸ್ಪೀಡ್ 8 ಟೈಮ್ಸ್ ಆಗುತ್ತೆ. ಇದನ್ನು ಮುರ್ಫಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ. ಅನಂತ ಶ್ರೀಮಂತಿಕೆ ನಿಮ್ಮ ಸನಿಹದಲ್ಲೇ ಇದೆ, ಎಕ್ಸ್ಟ್ರಾರ್ಡಿನರಿ ರಿಚ್ನೆಸ್ ನಿಮ್ಮ ಹತ್ರನೇ ಇದೆ. ನಿಮ್ಮ ಮನೋನೇತ್ರಗಳನ್ನು ತೆರೆಯಬಲ್ಲಿರಾದರೆ, ನೀವು ಓಪನ್ ಮಾಡಬೇಕು ಮನಸ್ಸಿನ ಕಣ್ಣುಗಳು, ಜಸ್ಟ್ ಸೆನ್ಸ್ ಕಣ್ಣನ್ನಲ್ಲ, ಅಷ್ಟೇ ಅಲ್ಲ,
ಮನಸ್ಸಿನ ಕಣ್ಣನ್ನು ತೆಗಿಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲೇ ಹುದುಗಿರುವ ಸಂಪತ್ಭರಿತ ಶಕ್ತಿ ಭಂಡಾರವನ್ನು ಹಿಡಿದಿರಬಲ್ಲಿರಾದರೆ ಅದೆಲ್ಲ ಸಿಗುತ್ತೆ. ನಿಮ್ಮಲ್ಲಿರುವ ಚಿನ್ನದ ಗಣಿಯಿಂದ ನೀವು ನಿಮಗೆ ಅಗತ್ಯ ಇರುವಷ್ಟನ್ನು ಪಡೆಯಬಲ್ಲಿರಿ. ವೈಭವೋಪೇತ ಜೀವನ ಬೇಕಾ, ಆನಂದದಾಯಕ ಜೀವನ ಬೇಕಾ, ಯಥೇಚ್ಛವಾಗಿ ಏನು ಬೇಕು ಎಲ್ಲದೂ ಪಡಿತೀರಿ. ದಟ್ ಬುಕ್ಸ್ ಏನು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಇದೆಲ್ಲ ಆರಂಭ ಆಗೋದು ಈ ಪ್ಯಾರಾದಿಂದ. ಫಸ್ಟ್ ಪ್ಯಾರಾ ಏನಿದೆ ಅದು ನನಗೆ ತಾನು ನಿಮ್ಮನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ನಂಬಿಕೆ ಇಟ್ಕೊಳ್ರಿ, ಎಲ್ಲ ಶಕ್ತಿ ನಮ್ಮೊಳಗೆ ಇದೆ, ನಾವು ಅದನ್ನು ಹುಡುಕ್ತಾ ಇಲ್ಲ ಅಂತೇಳಿ. ಇನ್ನೂ ಒಂದು ಮಾತನ್ನು ಅವರೇ ಆ್ಯಡ್ ಮಾಡ್ತಾರೆ, ಅದೇ ಪುಸ್ತಕದ ಮೊದಲನೇ ಪೇಜಲ್ಲಿ ಹೇಳ್ತಾರೆ, ಮ್ಯಾಗ್ನೆಟೈಸ್ಡ್ ಪೀಸ್ ಆಫ್ ಸ್ಟೀಲ್ ಬಗ್ಗೆ ಹೇಳ್ತಾರೆ. ಒಂದು ಸ್ಟೀಲ್, ಒಂದು ಕಬ್ಬಿಣಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಕೊಟ್ಟರೆ ಅದು 1 kg ತೂಕ ಇದ್ದರೆ, ಏನು ಮ್ಯಾಗ್ನೆಟೈಸ್ಡ್ ಸ್ಟೀಲ್ ಇದೆಯಲ್ಲ 1 kg ಇದ್ದರೆ 12 kg ಇರುವಂಥ ಸ್ಟೀಲನ್ನು ಎತ್ತೋಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಮ್ಯಾಗ್ನೆಟೈಸ್ ಆದಾಗ ಒಂದು ಸ್ಟೀಲ್ನ ಕ್ಯಾಪಬಿಲಿಟಿ 1 ಕಿಲೋ ಸ್ಟೀಲ್ ಅದು ಎತ್ತಬಹುದಾದ ಶಕ್ತಿ 12 kgಯಷ್ಟು ಸ್ಟೀಲನ್ನು ಎತ್ತುತ್ತೆ ಮ್ಯಾಗ್ನೆಟೈಸ್ ಆಗಿದ್ದಾಗ. ಒನ್ಸ್ ಮ್ಯಾಗ್ನೆಟೈಸನ್ನು ಕಳ್ಕೊಂಡ್ರೆ ಅದು ಒಂದು ಪುಕ್ಕವನ್ನು ಕೂಡ, ರೆಕ್ಕೆ ಪುಕ್ಕ ವಿಂಗ್ಸ್ ಇರುತ್ತಲ್ಲ ಅದನ್ನು ಕೂಡ ಎತ್ತಕ್ಕಾಗೋಷ್ಟು ದುರ್ಬಲ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮೊಳಗಿರುವ ಮ್ಯಾಗ್ನೆಟೈಸ್ ಎನರ್ಜಿನ ಒಂದರಷ್ಟೇ ಉಳಿಸ್ಕೊಂಡು ಆರ್ಡಿನರಿ ಸ್ಟೀಲ್ ಆಗೋ ಬದಲು ಮ್ಯಾಗ್ನೆಟಿಕ್ ಎನರ್ಜಿ ಕೊಟ್ಕೊಂಡು 12 ಟೈಮ್ಸ್ ಆದರೂ ಆಗಬೇಕು. ಇದು 100 ಟೈಮ್ಸ್ ಮಾಡೋರು ಇರ್ತಾರೆ, 1000 ಟೈಮ್ಸ್ ಮಾಡೋರು ಇರ್ತಾರೆ. ದೇರ್ ಬಿಲೀಫ್ ಸಿಸ್ಟಮ್ ಆಗಿರುತ್ತೆ ಅದು. ಗೊತ್ತಿರ್ಬೋದು ನಿಮಗೆ. ಎಲಾನ್ ಮಸ್ಕ್ ಬಗ್ಗೆ ಹೇಳ್ತಾ ಇರ್ತೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟು ಕೋಟಿ, 21 ಲಕ್ಷ ಕೋಟಿ ರೂಪಾಯಿಯಷ್ಟು ಶ್ರೀಮಂತ ಆಗ್ತಾನೆ ಅಂದರೆ ಅದು 1000 ಲ್ಯಾಕ್ ಟುಗೆದರ್ ಇನ್ಫೈನೈಟ್ ಟೈಮ್ಸಲ್ಲಿ ಅವರು ತಮ್ಮ ಎನರ್ಜಿನ ಮ್ಯಾಗ್ನೆಟೈಸ್ ಮಾಡಿದ್ದಾರೆ ಅಂತ ಅರ್ಥ. ಆ ಮಾಡುವ ಪ್ರಯತ್ನ ನಾವು ನೀವು ಮಾಡ್ತಾ ಬರೋಣ. ಒಂದು ಗೊತ್ತಿರಬೇಕು ನಿಮಗೆ, ನಮ್ಮೊಳಗೊಂದು ಸಿಂಹ ಇದೆ. ನಿಮ್ಗೇನು ಅನಿಸ್ತಾ ಇರತ್ತೆ? ಸಿಂಹ ಎಲ್ಲರೊಳಗೂ ಸಿಂಹ ಇದೆ, ಎಲ್ಲರೂ ಲಯನೇ ನಾವು. ಆದರೆ ನಾವು ಫೀಲ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಹದ ಒಂದು ವಿಚಾರ ನಿಮಗೆ ಗೊತ್ತಿರಲಿ, ಇಟ್ಸ್ ನಾಟ್ ಎ ಬಿಗ್ಗರ್, ಅದು ತುಂಬ ದೊಡ್ಡ ಅನಿಮಲ್ ಅಲ್ಲ ಕಾಡಿನಲ್ಲಿ. ಆನೆ ಅದಕ್ಕಿಂತ ದೊಡ್ಡದಿದೆ, ಹಲವಾರು ಪ್ರಾಣಿಗಳು ಅದಕ್ಕಿಂತ ದೊಡ್ಡದಿದೆ. ಇಟ್ಸ್ ನಾಟ್ ಎ ಫಾಸ್ಟರ್. ಜಿಂಕೆ ಫಾಸ್ಟಾಗಿ ಓಡುತ್ತೆ ಇದಕ್ಕಿಂತ, ಚೀತಾ ಫಾಸ್ಟಾಗಿ ಓಡುತ್ತೆ ಇದಕ್ಕಿಂತ, ಇದು ಫಾಸ್ಟರ್ ಕೂಡ ಅಲ್ಲ. ಹೈಯರ್, ಎತ್ತರವಾದ ಪ್ರಾಣಿನೂ ಅಲ್ಲ. ಇಂಟೆಲಿಜೆಂಟ್ ಅಂದರೆ ಇಂಟೆಲಿಜೆಂಟ್ ಪ್ರಾಣಿ ಕೂಡ ಅಲ್ಲ. ನರಿ, ಕೆಲವು ಅದರ್ ಅನಿಮಲ್ಸು ಇದಕ್ಕಿಂತ ಹೈಯರ್ ಇಂಟೆಲಿಜೆಂಟ್ ಆಗಿರ್ತವೆ. ಅಂದರೆ ಬಿಗ್ಗರ್ ಅಲ್ಲ, ಫಾಸ್ಟರ್ ಅಲ್ಲ, ಹೈಯರ್ ಅಲ್ಲ, ಇಂಟೆಲೆಕ್ಟ್ ಅಲ್ಲ. ವೈ ದಿಸ್ ಈಸ್ ಕಿಂಗ್ ಆಫ್ ಫಾರೆಸ್ಟ್. ಮತ್ತು ಇದು ಕಾಡಿನ ರಾಜ ಹೇಗಾಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದರ ಅರ್ಥ ಇಷ್ಟೇ, ನಾವು ನೀವು ತಿಳ್ಕೊಳ್ಳೋದಿಷ್ಟೇ. ನಾನು ಹೈಟ್ ಇಲ್ಲ, ನಾನು ವೆಯ್ಟ್ ಇಲ್ಲ, ನಾನು ಸ್ಮಾರ್ಟ್ ಇಲ್ಲ, ನನಗೆ ಮೆಮೊರಿ ಇಲ್ಲ, ನನಗೆ ಇಂಟೆಲಿಜೆನ್ಸ್ ಇಲ್ಲ, ಎಲ್ಲ ಇಲ್ಲ ಅಂದ್ಕೊತಿದ್ದೀವಿ. ಇಲ್ಲದ ನಡುವೆ ನಮ್ಮೊಳಗೊಬ್ಬ ಸಿಂಹವನ್ನು ಹುಡುಕೊಂಡ್ರೆ ಅದು ಹೇಗೆ ಸಿಂಹ ಆಯಿತು? ಅಲ್ಲೂ ಅದು ಯಾವುದಕ್ಕೂ ಆ ಕ್ವಾಲಿಟಿ ಇಲ್ಲ. ಬಟ್ ಕಿಂಗ್ ಆಫ್ ದ ಫಾರೆಸ್ಟ್ ಹೇಗಾಯಿತು ಅಂತಂದರೆ ದಟ್ಸ್ ಆ್ಯಟಿಟ್ಯೂಡ್ ಆಫ್ ಎ ಲಯನ್. ನಾನು ಸಿಂಹ ಅನ್ಕೊಂತು, ಎಲ್ಲರೂ ನನ್ನ ಮಾತು ಕೇಳಬೇಕು, ನಾನೇ ಕಮಾಂಡರ್ ಇನ್ ದ ಫಾರೆಸ್ಟ್ ಅಂದ್ಕೊಂತು ಸಿಂಹ ಆಯಿತು. ಮನಸ್ಸು ಏನು ಯೋಚನೆ ಮಾಡುತ್ತೋ ಆ ದಿಕ್ಕಿನಲ್ಲಿ ಸಾಗುತ್ತೆ ನಮ್ಮ ಶಕ್ತಿ ಅನ್ನೋದಕ್ಕೆ ಸಿಂಹವೇ ಉದಾಹರಣೆ. ನೀವು ಇವತ್ತೇ ತಿಳ್ಕೊಬೇಕು, ಮೇಲಿನ ಎಕ್ಸಾಂಪಲಲ್ಲಿ ನೀವು ಯಾವುದೂ ಅಲ್ಲದೆ ಇದ್ದರೂ ಕೂಡ ಯು ಕ್ಯಾನ್ ಬಿಕಮ್ ದ ಕಿಂಗ್ ಆಫ್ ದಿಸ್ ವರ್ಲ್ಡ್. ಅದಕ್ಕೆ ಸಾಧ್ಯ ಇರೋದು ಲಯನ್ದೇ ಎಕ್ಸಾಂಪಲ್ ತೊಗೊಂಡು, ಅಲ್ಲಿ ಯಾವ ಪೊಲೀಸ್ ಮಿಲಿಟ್ರಿ ಹೆಲ್ಪ್ ಮಾಡಲ್ಲ ಅದಕ್ಕೆ, ಆದರೂ ಅದು ರೂಲ್ ಮಾಡ್ತಾಯಿದೆ ಅಂದರೆ ಯಾವ ಕ್ವಾಲಿಟೀಸ್ ಇಲ್ಲದೆ ಇದ್ದರೂ ಅದರ ಆ್ಯಟಿಟ್ಯೂಡ್ ಬೆಳೆಸೋದೇ ನಾವು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಮಾತಾಡ್ತಾ ಬರ್ತೀವಿ. ಸ್ನೇಹಿತರೆ, ಆ್ಯಕ್ಟಿವ್ ಬ್ರೈನ್, ಸಬ್ಕಾನ್ಷಿಯಸ್ ಬ್ರೈನ್ ವಿಚಾರ ಇಷ್ಟೇ. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಎರಡು ಮೇಜರಾಗಿ ತೊಗೋತೀವಿ ನಾವು. ಇನ್ನು ಅನ್ಕಾನ್ಷಿಯಸ್ಸು ಅದು ಇದು ತುಂಬ ಅದು ಟ್ರೀಟ್ಮೆಂಟಲ್ಲಿ ಬಳಸ್ತಾ ಬರ್ತೀವಿ. ಬಟ್ ಜನರಲ್ ಸೈಕಾಲಜಿನಲ್ಲಿ ನಾವು ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಗೊತ್ತಿದ್ರೆ ಸಾಕು. ಕಾನ್ಷಿಯಸ್ ಅಂದರೆ ನಮಗೆ ನಿದ್ದೆಯಿಂದ ಎಚ್ಚರ ಆದಮೇಲೆ ಏನೆಲ್ಲ ಮಾಡ್ತೀವಿ ಮಲಗೋವರೆಗೂ, ಆ ಪ್ರಜ್ಞಾ ಅವಧಿಯಲ್ಲಿ ಮಾಡುವ ಎಲ್ಲ ಚಟುವಟಿಕೆಗಳನ್ನು ವಿ ಕಾಲ್ಡ್ ಕಾನ್ಷಿಯಸ್. ಹಾಗಂತೇಳಿ ಎಚ್ಚರ ಇರುವಾಗ ಸಬ್ಕಾನ್ಷಿಯಸ್ ಕೆಲಸ ಮಾಡೋವಲ್ಲ, ಎಚ್ಚರ ಇದ್ದಾಗಲೂ ಸಬ್ಕಾನ್ಷಿಯಸ್ ಕೆಲಸ ಮಾಡುತ್ತೆ. ಸಬ್ಕಾನ್ಷಿಯಸ್ಗೆ ನಿದ್ರೆ ಎಚ್ಚರ ಅನ್ನೋ ಭೇದ ಭಾವ ಇಲ್ಲ. ಬಟ್ ಕಾನ್ಷಿಯಸ್ಗೆ ನಿದ್ರೆ ಎಚ್ಚರ ಅನ್ನೋದು ಗೊತ್ತಿರುತ್ತೆ. ನಿದ್ರೆ ಮಾಡುವಾಗ ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡಲ್ಲ, ಎಚ್ಚರ ಇದ್ದಾಗ ಮಾತ್ರ ವರ್ಕ್ ಮಾಡುತ್ತೆ. ಅದರ ಪರ್ಸೆಂಟೇಜ್ ಹೇಳಿದ್ನಲ್ಲ, ಒಂದು 10% ಅಷ್ಟೇ, ಇನ್ನು 90% ಸಬ್ಕಾನ್ಷಿಯಸ್ ಮೈಂಡ್ ಇರುತ್ತೆ. ಲಾಂಗ್ ಟರ್ಮ್ ಮೆಮೊರಿ ಬೇಕಾ? ಸಬ್ಕಾನ್ಷಿಯಸ್ ಮೈಂಡ್. ಹ್ಯಾಬಿಟ್ಸ್ ಡೆವಲಪ್ ಆಗಬೇಕಾ? ಸಬ್ಕಾನ್ಷಿಯಸ್ ಮೈಂಡ್. ಬಿಲೀಫ್ ಸಿಸ್ಟಮ್, ವಿಶ್ವಾಸ, ನಂಬಿಕೆ ಬರಬೇಕಾ? ಸಬ್ಕಾನ್ಷಿಯಸ್ ಮೈಂಡ್. ಡ್ರೀಮ್ಸ್ ಕ್ರಿಯೇಟ್ ಆಗಬೇಕಾ ಅಂದರೆ ಒಂದು ದೊಡ್ಡ ಕನ್ಸನ್ ಕಾಣಬೇಕಾ? ಸಬ್ಕಾನ್ಷಿಯಸ್ ಮೈಂಡ್. ಲಾ ಆಫ್ ಅಟ್ರಾಕ್ಷನ್, ಮ್ಯಾಗ್ನೆಟಿಸಮ್ ಎಲ್ಲದೂ ಸಬ್ಕಾನ್ಷಿಯಸ್ ಮೈಂಡಲ್ಲಿರುತ್ತೆ. ಕೇವಲ ನೋಡು, ಕೇಳು, ತಿಳ್ಕೊ, ಪ್ಲ್ಯಾನ್ ಮಾಡು, ಆ್ಯಕ್ಟಿವ್ ಆಗಿರು, ಇದೆಲ್ಲವೂ ಆ್ಯಕ್ಟಿವ್ ಮೈಂಡು ಅಥವಾ ಕಾನ್ಷಿಯಸ್ ಮೈಂಡಲ್ಲಿರುತ್ತೆ. ಹಾಗಾಗಿ ನಮಗೆ
ಇವೆಲ್ಲ ಡೆವಲಪ್. ಈಗ 5 ಗಂಟೆಗೆ ಹೇಳ್ರಿ ಅಂದರೆ ಫಸ್ಟ್ ದಿನ ನಮ್ಮ ಯೂಟ್ಯೂಬು ಇದೇ ಬೂಟ್ ಕ್ಯಾಂಪ್ಗೆ ಫಸ್ಟ್ ದಿನ 11,000ವರೆಗೂ ಬಂದರು. 2ನೇ ದಿನ 10,000, 3ನೇ ದಿನ 9,000, ಡೌನ್ ಡೌನ್ ಡೌನ್. ಬಿಕಾಸ್ ಹ್ಯಾಬಿಟ್ಸ್ ಆಗಲೇ ಇಲ್ಲ, ಅದು ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗಲೇ ಇಲ್ಲ, ಅಷ್ಟು ಬೇಗ ರಿಟೈರ್ಡ್. ಇಷ್ಟು ಬೇಗ ರಿಟೈರ್ಡ್ ಆದರೆ ಹೌ ಕ್ಯಾನ್ ಯು ಗೆಟ್ ದ ಸಕ್ಸಸ್? ಹಾಗಾಗಿ ಈ ವಿಚಾರ ಗೊತ್ತಿರಬೇಕು. ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಒಳ ಮನಸ್ಸು ಅಂತ. ಮನಸ್ಸಿನ ಒಳಗೆ ಒಂದು ಮನಸ್ಸಿದೆ, ಅದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸ್ನೇಹಿತರೆ, ವೆರಿ ಸಿಂಪಲ್. ಸಬ್ ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಮೈಂಡ್ಗೆ ಒಂದು ಪ್ರಾಕ್ಟಿಕಲ್, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಸೈಕಾಲಜಿ, ಆದರೂ ನಿಮಗೆ ಕೆಲವು ಅನ್ವಯಗಳನ್ನು ತಿಳಿಸ್ತೀನಿ. ಒಂದು ಹಡಗು ಸಮುದ್ರದಲ್ಲಿದೆ. ಹಡಗು ಸಮುದ್ರದಲ್ಲಿದ್ದಾಗ ಮೇಲ್ಗಡೆ ವಿಂಡೋ ಇಟ್ಕೊಂಡು ಹೊರಗಡೆ ಸಮುದ್ರವನ್ನು ನೋಡುತ್ತಾ ಏನೇನು ನಡೀತಿದೆ ನೋಡ್ಕೊತ ಕ್ಯಾಂಪಾಸ್ ಇಟ್ಕೊಂಡು, ಅಂದರೆ ದಿಕ್ಸೂಚಿ ಮಾಪನಗಳು, ಬೇರೆ ಬೇರೆ ಮಾಪನಗಳು ಎಲ್ಲ ಇಟ್ಟುಕೊಂಡು ಮುಂದೆ ಹೋಗೋದಕ್ಕೆ ಸೂಚನೆ ಕೊಡೋರನ್ನ ವಿ ಕಾಲ್ಡ್ ಕ್ಯಾಪ್ಟನ್. ಅವರಿಗೆ ಮೇಲಿನ ಜಗತ್ತು ಕಾಣ್ತಾ ಇದೆ, ಮೇಲಿನ ಜಗತ್ತನ್ನು ನೋಡ್ಕೊಂಡು ಏನು ಕೆಲಸ ಮಾಡ್ತಾರೆ, ಈಸ್ ಕಾಲ್ಡ್ ಕ್ಯಾಪ್ಟನ್. ಕ್ಯಾಪ್ಟನ್ ರ್ಯಾಷನಲಾಗಿ ಥಿಂಕ್ ಮಾಡಿ ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅದು. ಹಾಗಾಗಿ ನಮ್ದು ಈ ಮೈಂಡ್ ಇದೆಯಲ್ಲ, ದಿಸ್ ಈಸ್ ಕಾನ್ಷಿಯಸ್ ಮೈಂಡ್, ಇಸ್ ರ್ಯಾಷನಲ್ಲು. ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಅದೇ ಹಡಗಿನಲ್ಲಿ ಕೆಳಗಡೆ ಇರುತ್ತದು. ಆ ಕೆಳಗಡೆ ಇರುವ ಎಂಜಿನ್ ಪಾರ್ಟ್ ಆಫ್ ದಿ ಶಿಪ್ ಇರುತ್ತಲ್ಲ, ಅಲ್ಲಿ ಸುಮಾರು 8-10 ಜನ ಆಪ್ರೇಟರ್ಸ್ ಇರ್ತಾರೆ. ಅವರು ಹೆಚ್ಚು ರೈಸ್ ಮಾಡಿರಿ, ಸ್ಪೀಡ್ ಜಾಸ್ತಿ ಮಾಡಿರಿ, ಬ್ರೇಕ್ ಅಪ್ಲೈ ಮಾಡಿರಿ, ಹೆಚ್ಚು ಫ್ಯೂಯಲ್ ಮಾಡಿರಿ, ಏನೇನು ಮೇಲಿಂದ ಕ್ಯಾಪ್ಟನ್ ಇನ್ಸ್ಟ್ರಕ್ಷನ್ ಕೊಡ್ತಾನೋ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೂ ಗೊತ್ತಿರಲ್ಲ. ಮುಂದ್ಗಡೆ ಒಂದು ಐಸ್ಬರ್ಗ್ ಇದೆ, ಅದಕ್ಕೋಗಿ ಹೊಡೆದು ಬಿಡುತ್ತಾ ಗೊತ್ತಿಲ್ಲ ಅವರಿಗೆ. ಕ್ಯಾಪ್ಟನ್ ಸ್ಪೀಡ್ ಮಾಡು ಮಾಡ್ತಾ ಇರ್ತಾರೆ, ಕ್ಯಾಪ್ಟನ್ ಬ್ರೇಕ್ ಹಾಕು ಹಾಕ್ತಾ ಇರ್ತಾರೆ, ಕ್ಯಾಪ್ಟನ್ ಸ್ಲೋ ಮಾಡು ಮಾಡ್ತಾ ಇರ್ತಾರೆ. ಇಷ್ಟೇ ಕೆಲಸ. ಸಬ್ ಕಾನ್ಷಿಯಸ್ ಮೈಂಡ್ ಅದು ಇರ್ರ್ಯಾಷನಲ್. ನೀನು ಸ್ಪೀಡ್ ಮಾಡು ಅಂದರೆ ಸ್ಪೀಡ್ ಮಾಡುತ್ತೆ, ಸ್ಲೋ ಮಾಡು ಅಂದ್ರೆ ಮಾಡುತ್ತೆ. ನೀನು ಖುಷಿ ಪಡು ಅಂದರೆ ಖುಷಿ ಪಡುತ್ತೆ, ನೋವು ಪಡು ಅಂದರೆ ನೋವು ಪಡುತ್ತೆ. ಅದಕ್ಕೆ ಖುಷಿ ನೋವು ಯಾವುದು ಗೊತ್ತಿಲ್ಲ, ಮೇಲಿಂದ ಏನು ಸಿಗ್ನಲ್ಸ್ ಕಳಿಸ್ತಿರೋ ಅದನ್ನ ಒಪ್ಕೊಳ್ಳೋದಷ್ಟೇ ಗೊತ್ತಿರುತ್ತೆ. ಹಾಗಾಗಿ ಸಬ್ ಕಾನ್ಷಿಯಸ್ ಮೈಂಡು ವಿವೇಚನೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವು ಮೇಲಿನ ಮೈಂಡಿಂದ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರೋ ಅದನ್ನು ರಿಸೀವ್ ಮಾಡಿಕೊಂಡು ಅದು ಕೆಲಸ ಮಾಡ್ತಾ ಇರುತ್ತೆ. ಸ್ನೇಹಿತರೆ, ವೆರಿ ಸಿಂಪಲ್. ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಇಷ್ಟೇ. ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದು ನಡೆಯುತ್ತದೆ, ಬಿಕಾಸ್ ಅದು ನಡೆಸುತ್ತೆ. ಅದೇ ಥರ ಕೆಟ್ಟದ್ದನ್ನು ನೆನೆದರೆ ಕೆಟ್ಟದ್ದು ನಡೆಯುತ್ತದೆ, ಕೆಟ್ಟದ್ದನ್ನು ಯೋಚನೆ ಮಾಡಿದ್ರೆ ಕೆಟ್ಟದಾಗುತ್ತೆ. ನಮ್ಮ ಮನಸ್ಸು ಕಾರ್ಯನಿರ್ವಹಿಸೋದೇ ಇದೇ ಥರ. ಸಿಂಪ್ಲಿ ಇದೊಂದು ಬ್ಯಾರನ್ ಲ್ಯಾಂಡ್, ಒಂದು ಖಾಲಿ ಜಾಗದ ಥರ. ಖಾಲಿ ಜಾಗದಲ್ಲಿ ಹೋಗಿ ನೀವು ಬೀಜವನ್ನು ಹಾಕಿ ಬೆಳೆಯನ್ನೂ ತೆಗೆದುಕೋಬೋದು, ಹುಲ್ಲಿನ ಬೀಜಗಳನ್ನು ಹಾಕಿ ಕಳೆಯನ್ನೂ ಬೆಳೆಸ್ಕೋಬೋದು. ದಿಸ್ ಡಿಪೆಂಡ್ಸ್ ಆನ್ ಯು. ನೋಡಿರ್ಬೋದು ಎಷ್ಟು ಜನ ಒಳ್ಳೊಳ್ಳೆ ಹ್ಯಾಬಿಟ್ಸ್ ಬೆಳೆಸ್ಕೊಂಡು ಎಷ್ಟು ಸಕ್ಸಸ್ಫುಲ್ ಪೀಪಲ್ ಆಗ್ತಾರೆ, ಎಷ್ಟು ಜನ ವರ್ಸ್ಟ್ ಹ್ಯಾಬಿಟ್ಗಳು ಬೆಳೆಸ್ಕೊಂಡು ಅತ್ಯಂತ ಸ್ಲಮ್ ಜೀವನ ಮಾಡ್ತಾ ಇರ್ತಾರೆ. ಸಿಂಪ್ಲಿ ಇಷ್ಟೇ. ಒಳ್ಳೆಯದು ಯೋಚನೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಕೆಟ್ಟದನ್ನು ಯೋಚನೆ ಮಾಡಿದ್ರೆ ಕೆಟ್ಟದಾಗತ್ತೆ. ನೀವು ಜಾಗೃತವಾಗಿ ಒಂದು ವಿಷಯವನ್ನು ನಿಜ ಎಂದು ನಂಬಿದರೆ, ಅಂದರೆ ಕಾನ್ಷಿಯಸ್ ಮೈಂಡಲ್ಲಿ ಇದಕ್ಕೆ ಸತ್ಯನೇ ಆಗಬೇಕು ಅಂತ ಇಲ್ಲ, ಜಸ್ಟ್ ನಂಬಿಕೆ ಮೇಲೆ ಡಿಪೆಂಡ್. ಇದು ಜಾಗೃತವಾಗಿ ನಂಬಿದರೆ ಸಾಕು ನೀವು ಸರಿ ಅಂತ, ಅದು ನಿಜನೋ ಸುಳ್ಳೋ ಕೇಳಲ್ಲ, ಅದು ಒಪ್ಕೊಂಡ್ಬಿಡತ್ತೆ. ಸಿಂಪ್ಲಿ ಸೂಪರ್ಸ್ಟಿಷನ್ ಎಲ್ಲ ಇದ್ರ ಬೇಸಲ್ಲೇ ನಡೆಯೋದು. ಹೀಗಾಗುತ್ತೆ ನೋಡಿ, ಹಾಗಾಗುತ್ತೆ ನೋಡಿ ಅಂತ ಹೇಳ್ತಾ ಇರ್ತಾರೆ ಅವರು. ಅವ್ರು ಹೇಳಿದ್ದನ್ನೇ ಇವ್ರು ನಂಬ್ತಾರೆ, ನಂಬಿದ ಪ್ರಕಾರ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸುಪ್ತ ಮನಸ್ಸು ನಿಜ ಅಂತ ಒಪ್ಕೊಳ್ಳುತ್ತೆ, ಅದೇ ಥರ ವರ್ಕ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಸರಿ ತಪ್ಪು ನಿಜ ಸುಳ್ಳು ಗೊತ್ತಿರಲ್ಲ, ಏನು ಇನ್ಸ್ಟ್ರಕ್ಷನ್ ಕೊಡ್ತಿರೋ ಅದನ್ನು ಫಾಲೋ ಮಾಡುತ್ತೆ. ಸೊ ಸಿಂಪ್ಲಿ ಹಾಗಿದ್ದಾಗ ನಾವು ಜಾಗೃತವಾಗಿರಬೇಕು, ಯಾವುದು ಜೊತೆಗಿರಬೇಕು ಅಂತ. ಈಗ ಕಾರ್ಬನ್ ಮತ್ತು ಆಕ್ಸಿಜನ್ ಬಗ್ಗೆ ಒಂದು ಸೈಂಟಿಫಿಕ್ ಆದ ವಿಚಾರ, ಕೆಮಿಸ್ಟ್ರಿ ವಿಚಾರ ತಿಳಿಸ್ತೀನಿ. ಒಂದು ಕಾರ್ಬನ್ ಒಂದು ಆಕ್ಸಿಜನ್ ನೋಡಿ, ಒಂದು ಕಾರ್ಬನ್ ಆಟಮ್ ಒಂದು ಆಕ್ಸಿಜನ್ ಆಟಮ್ ಸೇರಿಕೊಂಡ್ರೆ ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ. ಇದು ಅತ್ಯಂತ ಪಾಯ್ಸನಸ್. ತುಂಬ ಜನ ಸತೆ ಹೋಗ್ಬಿಡ್ತಾರೆ. ಇದು ಏನು ಗ್ಯಾಸ್ ಗೀಸರ್ ಹಾಕ್ಕೊಂಡು ಇನ್ನೊಂದು ಗೀಸರ್ ಹಾಕ್ಕೊಂಡು ವಾಶ್ರೂಮಲ್ಲಿ ಸ್ನಾನ ಮಾಡೋಕ್ಕೆ ಹೋದಂತಾರೆ, ಹೊರಗೆ ಬರಲ್ಲ, ಬಿಕಾಸ್ ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗ್ತಾ ಇರುತ್ತೆ. ಅದೇ ಕಾರ್ಬನ್ ಜೊತೆ 2 ಆಟಮ್ ಆಕ್ಸಿಜನ್ ಸೇರಿದಾಗ ಕಾರ್ಬನ್ ಡೈಆಕ್ಸೈಡ್ ಆಯಿತು. ಅದು ಪಾಯ್ಸನಸ್ ಅಲ್ಲ. ಕಾರ್ಬನ್ ಡೈಆಕ್ಸೈಡ್ ನಮ್ಮ ಸುತ್ತಮುತ್ತಲೇ ಬೇಕಾದಷ್ಟು ಇರುತ್ತೆ, CO2 ಆಯಿತು. ಅದೇ ಆಕ್ಸಿಜನ್ H2 ಜೊತೆ ಹೈಡ್ರೋಜನ್ 2 ಜೊತೆ ಸೇರ್ಕೊಂಡ್ಬಿಟ್ರೆ ವಾಟರ್, ಜನರಿಗೆ ಜೀವ ಕೊಡುವ ಜೀವದ್ರವವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಾವು 3ನೇ ದಿನ ಮಾಡಿದ್ದು ಅದನ್ನೇ, ಸಹಚರ್ಯ. ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಸರಿ ಇದ್ಬಿಟ್ರೆ ನಿಮ್ಮ ಪಕ್ಕದಲ್ಲಿ H2 ಹೈಡ್ರೋಜನ್ 2 ಆಟಮ್ಸ್ ಇದ್ದು ನೀವು ಒಬ್ಬ ಸಿಂಗಲ್ ಆಕ್ಸಿಜನ್ ಇದ್ದರೂ ಸಾಕು, ಅದೊಂದು ನೀರಾಗಿ ಕನ್ವರ್ಟ್ ಆಗೋಂಥ ಶಕ್ತಿಗೆ ಬರುತ್ತೆ. ಅದೇ ಒಂದು ಆಕ್ಸಿಜನ್ ಇದ್ದೀರಾ ನೀವು, ನಿಮ್ಮ ಪಕ್ಕದಲ್ಲಿ ಒಂದು ಕಾರ್ಬನ್ ಸೇರಿಸ್ಕೊಂಡ್ರೆ ನೀವು ವಿಷಕಾರಿ ಆಗಿಬಿಡ್ತೀರಾ. ನಿಮ್ಮಲ್ಲಿ ಡಬಲ್ ಎನರ್ಜಿ ಇದೆ, ಒಂದು ಕಾರ್ಬನ್ ಜೊತೆ ಸೇರಿಕೊಂಡ್ರೆ ಅಷ್ಟೇನು ವಿಷಕಾರಿಯಾಗಿರಲ್ಲ. ಈ ಎಲ್ಲ ವಿಚಾರ ಜಸ್ಟ್ ಕೆಮಿಸ್ಟ್ರಿ ಮೂಲಕ ಅರ್ಥ ಮಾಡ್ಕೊಳ್ರಿ, ನಮ್ಮ ಸಹಚರ್ಯ ಎಷ್ಟು ಇಂಪಾರ್ಟೆಂಟ್ ಅಂತ. ಸಹಚರ್ಯದ ಬೇಸಲ್ಲೇ ನಮ್ಮ ಬಿಲೀಫ್ ಸಿಸ್ಟಮು ಬೆಳೀತಾ ಹೋಗುತ್ತೆ.
ಹಾಗಾಗಿ ಈ ಥಿಯರಿಯನ್ನು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸುಪ್ತ ಮನಸ್ಸಿಗೆ ಎಂದೂ ನಿದ್ರೆ ಬರಲ್ಲ, ಅದಕ್ಕೆ ರೆಸ್ಟ್ ಕೂಡ ಇಲ್ಲ. 24/7 ವರ್ಕಿಂಗ್, ಬದುಕಿ ಹುಟ್ಟಿದ ಆರಂಭದಿಂದ ಸಾಯೋವರೆಗೂ ಕೆಲಸ ಮಾಡುತ್ತೆ. ಇನ್ ಸ್ಪಿರಿಚುಯಾಲಿಟಿ, ಸತ್ತ ನಂತರ ಆತ್ಮದ ಜೊತೆ ಅದು ಹೋಗಿ ಇನ್ನೊಂದು ದೇಹವನ್ನು ಸೇರಿಕೊಂಡಾಗ ಅಲ್ಲಿ ಒಳಗೆ ಹೋಗಿ ಅದೇ ಕೆಲಸ ಸ್ಟಾರ್ಟ್ ಮಾಡುತ್ತೆ. ದಟ್ ಟೇಕ್ ನೋ ರೆಸ್ಟ್, ನೋ ಸ್ಲೀಪ್ ಅಂತ ನಾವು ಜನರಲಾಗಿ ಹೇಳ್ತೀವಿ. ಬಟ್ ಸ್ಪಿರಿಚುಯಾಲಿಟಿ ಅದು ಎವರ್ ಎಂಡಿಂಗ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸ್ನೇಹಿತರೆ, ಬ್ರೇಕ್ ದ ಬ್ಯಾರಿಯರ್, ಈ ನಂಬಿಕೆಯ ಸಿದ್ಧಾಂತ ವಿಚಾರ ಇಲ್ಲಿ ಇಂಪಾರ್ಟೆಂಟ್. ನೀವು ಸಬ್ಕಾನ್ಷಿಯಸ್ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನಂಬಿಕೆ ತುಂಬ ಇಂಪಾರ್ಟೆಂಟ್. ಸಿಂಪ್ಲಿ 1 ಮೈಲನ್ನು ಓಡೋದು, ಕಿಲೋಮೀಟರ್ ಅಲ್ಲ, 1 ಮೈಲನ್ನು ಓಡೋದು 4 ನಿಮಿಷದಲ್ಲಿ ಒಬ್ಬ ಮನುಷ್ಯನ ಕೈಲಿ ಸಾಧ್ಯ ಇಲ್ಲ ಅನ್ನೋ ನಂಬಿಕೆಯನ್ನು ಇಡೀ ಜಗತ್ತು ಹೊಂದಿತ್ತು. ಈ ಒಂದು ಒಲಿಂಪಿಕ್ ಗೇಮ್ ಸ್ಟಾರ್ಟ್ ಆಗಿದ್ದರೂ ಕೂಡ 1896 ಒಲಿಂಪಿಕ್ ಸ್ಟಾರ್ಟ್ ಆಗುತ್ತೆ. ಸುಮಾರು 50 ವರ್ಷಗಳ ಕಾಲ ಒಲಿಂಪಿಕ್ಸೇ ಎಷ್ಟೋ ನಡೀತಾ ಇದ್ದರು. ಸ್ಪೋರ್ಟ್ಸ್ಮನ್ಗಳ ತಲೆಗೆ ಬಿತ್ತಲಾಗಿದೆ ವೈದ್ಯಕೀಯ ಲೋಕದಿಂದ ಏನು ಅಂತ ಅಂದರೆ, ನೀವು ಅಷ್ಟು ಓಡಿದರೆ ಲಂಗ್ಸ್ಗೆ ತೊಂದರೆಯಾಗಿ ಸತ್ತೋಗ್ತೀರಾ, ಹಾರ್ಟ್ಗೆ ಡ್ಯಾಮೇಜ್ ಆಗುತ್ತೆ, ನಿಮ್ಮ ಇಡೀ ಜೀವಕೋಶಗಳೆಲ್ಲವೂ ಕೆಲಸ ಮಾಡೋದೇ ನಿಲ್ಲಿಸ್ಬಿಡ್ತವೆ, ಅದು ಇಂಪಾಸಿಬಲ್. 1 ಮೈಲನ್ನು 4 ನಿಮಿಷಕ್ಕೆ ಓಡೋದು ಇಂಪಾಸಿಬಲ್ ಅಂತ. ಆವಾಗ ಒಬ್ಬ ಮೆಡಿಕಲ್ ಸೈನ್ಸನ್ನೇ ಓದಿಕೊಂಡು ಬಂದಂಥ ಯುವಕ ಟ್ರೈ ಮಾಡ್ತಾನೆ, ಇದನ್ನು ಬ್ರೇಕ್ ಮಾಡೋಣ ಅಂತ. ಹಿಸ್ ನೇಮ್ ರೋಜರ್ ಬ್ಯಾನಿಸ್ಟರ್. 1 ಮೈಲನ್ನು 4 ನಿಮಿಷಕ್ಕಿಂತ ಕಡಿಮೆ ಓಡಬೇಕು ಅಂತೇಳಿ ಓಡೋಕ್ಕೆ ಟ್ರೈ ಮಾಡ್ದ. 1954 ಇದನ್ನು ಪಾಸಿಬಲ್ ಮಾಡಿದ ಕೂಡಲೇ ಅದೇ ತಿಂಗಳು 27 ಜನ, ವಿತಿನ್ ದಟ್ ಮಂತ್ 27 ಮಂತ್ ಕ್ಲಿಯರ್. ಅದೇ ವರ್ಷದಲ್ಲಿ ವಿತಿನ್ ಎ ಇಯರ್ 200ಕ್ಕೂ ಹೆಚ್ಚು ಜನ ಮೈಲನ್ನು 4 ನಿಮಿಷಕ್ಕಿಂತ ಕೆಳಗೆ ಓಡ್ತಾರೆ. ಅಂದರೆ ಒಂದು ಬ್ಯಾರಿಯರ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದು ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ. ಒನ್ಸ್ ಬ್ರೇಕ್ ಮಾಡಿದ್ವಿ ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ನಮ್ಮ ಮನಸ್ಸು ಅಷ್ಟೇ, ಸಮಸ್ಯೆಯನ್ನು ನಿವಾರಿಸೋದ್ರ ಕಡೆ ಕೇಂದ್ರೀಕರಣ ಮಾಡಬೇಕು. ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡೋ ಕಡೆ ಮಾತ್ರ ಯೋಚನೆ ಮಾಡಿದೆ ಅಂದರೆ ಅದಕ್ಕೆ ಬರೋ ಅಬ್ಸ್ಟ್ಯಾಕಲ್ಸ್ಗಳ ಬಗ್ಗೆ ಥಿಂಕೆ ಮಾಡಲ್ಲ. ಬ್ರೇಕ್ ದ ಬ್ಯಾರಿಯರ್, ಕಿತ್ತು ಬಿಸಾಡತ್ತೆ. ನಾವು ಆ ಮಟ್ಟಕ್ಕೆ ಟ್ಯೂನ್ ಮಾಡ್ಕೋಬೇಕು. ಹೌ ಪ್ರೇಯರ್ ವರ್ಕ್ಸ್ ಅಂತೇಳಿ ಬೈಬಲಲ್ಲಿ ಒಂದು ಮಾತಿದೆ, ಇದು ಎಲ್ಲ ರಿಲಿಜನಲ್ಲಿದೆ. ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟು ಏನನ್ನು ಕೇಳ್ತಾ ಇದೆಯೋ ನಿನಗೆ ಅದು ದೊರೆಯುತ್ತದೆ. ನೀನು ಪ್ರಾರ್ಥನೆ ಮಾಡುವಾಗ ಸಖತ್ ನಂಬಿಕೆಯಿಂದ ಏನು ಕೇಳ್ತಿದೆಯೋ ಅದು ನಿನಗೆ ಸಿಗುತ್ತೆ ಅಂತ ಹೇಳುತ್ತೆ. ಅದೇ ಬಿಲೀಫ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಹೌ ಟು ಟ್ಯೂನ್ ಸಬ್ಕಾನ್ಷಿಯಸ್ ಮೈಂಡ್, ಈಗ ಹೇಳಿದ್ವಿ ಅಲ್ಲಿಗೆ. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಇಟ್ಸ್ ಬಿಲೀಫ್ ಮೇಲೆ ನಡೆಯುತ್ತೆ ಅನ್ನೋದು ಇದುವರೆಗೂ ಅರ್ಥ ಆಯಿತು. ಇದನ್ನು ಹೇಗೆ ಟ್ಯೂನ್ ಮಾಡಬೇಕು ಇನ್ ಪಾಸಿಟಿವ್ ವೇ? ಅದು ಯಾವಾಗಲೂ ಕೆಲಸ ಮಾಡುತ್ತೆ. ನಾವು ಆ್ಯಕ್ಟಿವೇಟ್ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಮಲ್ಕೊಂಡಿದೆ, ಅದನ್ನ ಆ್ಯಕ್ಟಿವೇಟ್ ಮಾಡ್ತೀವಿ, ಇಲ್ಲ, ಅದು ಎವ್ರಿ ಟೈಮ್ ಕೆಲಸ ಮಾಡುತ್ತೆ. ಪಾಸಿಟಿವ್ ಇನ್ಪುಟ್ ಕೊಟ್ಟರೆ ಪಾಸಿಟಿವ್ ಕೆಲಸ ಮಾಡುತ್ತೆ, ನೆಗೆಟಿವ್ ಇನ್ಪುಟ್ ಕೊಟ್ಟರೆ ನೆಗೆಟಿವ್ ಕೆಲಸ ಮಾಡುತ್ತೆ. ಈಗ ನಾವು ಕಲಿಬೇಕಾಗಿರೋದು ಪಾಸಿಟಿವ್ ವೇನಲ್ಲಿ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ. ಪಾಸಿಟಿವ್ ವೇನಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ವೆರಿ ಫಸ್ಟ್ ಫಾರ್ಮುಲಾ, ಅವಾಯ್ಡ್ ಮಿಕ್ಸ್ಡ್ ಅಸೋಸಿಯೇಷನ್. ಮಿಕ್ಸ್ಡ್ ಅಸೋಸಿಯೇಷನ್ ಅಂದರೆ ಎಸ್ ನೋ ಎರಡೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಬಾರ್ದು. ಐದರ್ ಶುಡ್ ಬಿ ಎಸ್ ಆರ್ ಶುಡ್ ಬಿ ನೋ, ಎರಡರಲ್ಲಿ ಒಂದು ಕಡೆಗಿರ್ಬೇಕು. ನೀವು ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ ಅನ್ನೋದಾದರೆ ಅದು ಮಿಕ್ಸ್ಡ್ ಅಸೋಸಿಯೇಷನ್, ಅಂದರೆ ಆದ್ರಾಗ್ಬೋದು ಬಿಟ್ಟರೆ ಬಿಡ್ಬೋದು ಅಂತ. ಯಾವಾಗಲೂ ಒಂದು ಕಡೆಗಿರ್ಬೇಕು. ನಾನು ಮಾಡ್ತೀನಿ ಅನ್ನೋ ಕಡೆ ಇರಬೇಕು. ಸಿಂಪಲ್ ಒಂದು ಹೇಳೋದಾದರೆ, ನಾನು 5am ಕ್ಲಬ್ ಬಗ್ಗೆ ಹೇಳ್ತಾ ಇರ್ತೀನಿ. 5am ಕ್ಲಬ್ಗೆ ನೀವು ಅಲಾರಾಮ್ ಇಡುವಾಗ 5 ಗಂಟೆಗೆ ಇಡ್ತೀವಿ ಅಂತ ಅಂದರೆ ಅದು ಕಮಿಟ್ ಆಗಬೇಕು. 5 ಗಂಟೆಗೆ ಎದ್ದೇಳೇ ಹೇಳ್ತೀನಿ ಅಂತ. 5 ಗಂಟೆಗೆ ಎಚ್ಚರ ಆದರೆ ಹೇಳೋಣ, ಇಲ್ಲದಿದ್ದರೆ ಲೇಟಾಗಿ ಹೇಳೋಣ ಅಂದರೆ ದಟ್ ಈಸ್ ಮಿಕ್ಸ್ಡ್ ಅಸೋಸಿಯೇಷನ್. ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಒಟ್ಟಿಗೆ ಇದ್ದಾಗ ವಿನ್ ಆಗೋದು ಯಾವಾಗಲೂ ನೆಗೆಟಿವ್ ಎನರ್ಜಿನೇ. ಬಿಕಾಸ್ ದಟ್ ಲಾ ಆಫ್ ಅಟ್ರಾಕ್ಷನ್ ಅದು ನೆಗೆಟಿವ್ ಎನರ್ಜಿ ಕಡೆನೇ ಎಳ್ಕೊಳ್ತಾ ಇರುತ್ತೆ. ಹಾಗಾಗಿ ನೀವು ಕೇರ್ಫುಲ್ ಆಗಿರಬೇಕು. ಎನಿಮಿ ಹೊರಗಿದಾನ ಒಳಗಿದಾನ ಅಂತ. ಎನಿಮಿ ಔಟ್ಸೈಡ್ ಇದ್ದರೆ, ನಿಮ್ಗೆ ಯಾರೋ ಚಾಕು ಹಾಕೋಕ್ಕೆ ಬರ್ತಾ ಇದ್ದಾನೆ ಇಟ್ಕೊಳ್ರಿ, ನಿಮ್ಮನ್ನು ಕೊಲ್ಲೋಕ್ಕೆ ಯಾರೋ ಬರ್ತಾ ಇದ್ದಾನೆ ಅಂದಾಗ ನಾನು ನೋಡಿದೆ ಅಂದರೆ ಓಡಿ ಬಂದು ಅಡ್ಡ ನಿಂತ್ಕೊಂಡು ತಡಿಬೋದು. ನೀವು ಅಷ್ಟು ವರ್ತಿ ಪರ್ಸನ್ ಆದರೆ ನಿಮಗೋಸ್ಕರ ಪ್ರಾಣ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ. ಆದರೆ ಎನಿಮಿ ನಿಮ್ಮೊಳಗೆ ಇಟ್ಕೊಂಡಿದ್ದಾಗ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅದನ್ನು ತಡಿಬೇಕು ಅಂತ. ಹಾಗಾಗಿ ಮಿಕ್ಸ್ಡ್ ಅಸೋಸಿಯೇಷನ್ನೇ ನಮ್ಮೆಲ್ಲರ ಸೋಲಿಗೆ ಕಾರಣ. ನಾವೇನೋ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇರ್ತೀವಿ, ಇದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂದರೆ ಫೇಲ್ಯೂರೇ ಆಗೋದು. ಸಕ್ಸಸ್ಸೇ ಆಗುತ್ತೆ ಅಂತ ಕೆಲಸ ಮಾಡ್ತಾ ಇರಬೇಕು. ಆಲ್ವೇಸ್ ಥಿಂಕ್ ಪಾಸಿಟಿವ್ ವೇ. ಅಪ್ಲಿಕೇಶನ್ ಹಾಕುವ ಹುಡುಗರು ಭಾಳಷ್ಟು ಜನ ಒಂದು ಅಟೆಂಪ್ಟ್ ಕೊಡೋಣ ಅಂತಿರ್ತಾರೆ. ಅಟೆಂಪ್ಟ್ ಕೊಡೋದು, ವೈ ಅಟೆಂಪ್ಟ್ ಕೊಡೋಕ್ಕೆ ಯಾಕೆ ಸುಮ್ಮನೆ ಅಪ್ಲಿಕೇಶನ್ನು ದುಡ್ಡು ಎಲ್ಲ ವೇಸ್ಟ್ ಮಾಡ್ತಾಯಿದ್ದೀರಾ? ಅದ್ರ ಬದಲಿಗೆ ಸುಮ್ಮನೆ ಇದ್ಬಿಡ್ರಿ. ಯಾವಾಗ ಫುಲ್ ನೀವು ಪೊಟೆನ್ಷಿಯಲ್ ಆಗಿ ಬರ್ತಿರೋ ಆವಾಗ ಮಾತ್ರ ನುಗ್ತಾ ಇರಬೇಕು. ಎನಿ ವರ್ಕ್ ಮಾಡಬೇಕಾದ್ರೆ ಮಿಕ್ಸ್ಡ್ ಅಸೋಸಿಯೇಷನ್ ಇರಬಾರ್ದು. ಸಬ್ಕಾನ್ಷಿಯಸ್ ಡೌಟ್ಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಬಿಲೀಫ್ಸ್ ಬಂದಾಗ ಡೌಟ್ಸ್ಗಳೇ ಗೆಲ್ಲೋದು, ಬಿಲೀಫ್ಸ್ ಗೆಲ್ಲಲ್ಲ. ಹಾಗಾಗಿ ಬಿಲೀಫ್ ಸ್ಟ್ರಾಂಗ್ ಮಾಡ್ಕೋಬೇಕು, ಡೌಟ್ ಇರಲೇಬಾರ್ದು.
ಈಗ 9 ದಿನ ಬೂಟ್ ಕ್ಯಾಂಪ್ ಮಾಡ್ತೀನಿ, ನನಗೆ ಏನು ರಿಸ್ಕ್ ಬರುತ್ತೋ ಐ ಡೋಂಟ್ ನೋ ಅನೌನ್ಸ್ ಮಾಡಿಬಿಡ್ತೀವಿ, ಮಾಡೇ ಮಾಡ್ತೀವಿ ಅಂದಾಗ ಆ 9 ದಿನಕ್ಕಾಗೋಷ್ಟು ಎನರ್ಜಿ, 9 ದಿನಕ್ಕಾಗೋಷ್ಟು ಪೊಟೆನ್ಷಿಯಾಲಿಟಿ ಎಲ್ಲ ನಮ್ಮ ಜೊತೆ ಬರ್ತಾ ಇರೋದು. ಇದನ್ನೇ 365 ದಿನಕ್ಕೆ ಕಮಿಟ್ ಆದರೆ 365 ದಿನಕ್ಕೆ ಬರ್ತಾ ಇರೋದು. ಹಾಗಾಗಿ ಡೌಟ್ಸ್ ಇಲ್ಲದ ಬಿಲೀಫ್ ಸಿಸ್ಟಮ್ ಬೆಳೆಸ್ಕೋಬೇಕು. ಕಾನ್ಫ್ಲಿಕ್ಟ್ ಆಫ್ ಡಿಸೈರ್ ಆ್ಯಂಡ್ ಇಮ್ಯಾಜಿನೇಷನ್ ಬಗ್ಗೆ ಮರ್ಫಿ ಅವ್ರು ಹೇಳ್ತಾರೆ. ಸಿಂಪ್ಲಿ ಒಂದು ಮಣ್ಣಿನ ನೆಲದ ಮೇಲೆ ಒಂದು ಗ್ರೌಂಡಲ್ಲಿ ಈ ಹಲಗೆನ ಹಾಕಿದ್ದೀವಿ, ಇಟ್ಕೊಳ್ರಿ, ಹಲಗೆ ಇದೆಯಲ್ಲ, ಅದ್ರ ಮೇಲೆ ನಡ್ಕೊಂಡು ಹೋಗ್ರಿ ಅಂದರೆ ಎವ್ರಿಬಡಿ ಕ್ಯಾನ್ ವಾಕ್, ಪ್ರತಿಯೊಬ್ಬರು ವಾಕ್ ಮಾಡ್ತೀರಾ. ಅದನ್ನೇ ನಾವು 2 ಗೋಡೆಗಳ ಮಧ್ಯ ಒಯ್ದು ಹಲಗೆ ಇಟ್ಟು ನಡ್ಕೊಂಡು ಈ ಕಡೆ ಬರ್ರಿ ಅಂದರೆ 99% ಆಫ್ ಪೀಪಲ್ ವಾಕೌಟ್ ಬರಲ್ಲ. ಯಾಕೆಂದರೆ ಬಿದ್ದು ಬಿಡುತ್ತೀನೇನೋ ಅನ್ನೋ ಭಯ. ಕೆಳಗಡೆ ನೆಲದ ಮೇಲೆ ಇಟ್ಟಾಗ ಒಂದು ಚೂರು ಪ್ರಾಬ್ಲಮ್ ಇಲ್ದಂಗೆ ಹೋದ್ರಿ, ಮೇಲಿಟ್ಟಾಗ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯಿತು ಅಂದರೆ ಮುಂದೆ ಹೋಗ್ತೀನಾ ಬೀಳ್ತೀನಾ ಅಂತ. ಈ ಭಯಗಳೇ ನಮ್ಮನ್ನು ಅರ್ಧ ಹಾಳು ಮಾಡೋದು. ನಿಮ್ಮ ಡಿಸೈರ್ ದಾಟಬೇಕು ಅನ್ನೋ ಡಿಸೈರ್ ಇದೆ, ಇಮ್ಯಾಜಿನೇಷನ್ ಏನಿದೆ ಬಿದ್ದೋಗ್ಬಿಡ್ತೀನೇನೋ ಅಂತ. ಆ ಡಿಸೈರ್ ಮತ್ತು ಇಮ್ಯಾಜಿನೇಷನ್ ಎರಡೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಮಿಕ್ಸ್ಡ್ ಅಸೋಸಿಯೇಷನ್ ಅಂತ ಕರಿತೀವಿ. ಯಾವಾಗಲೂ ಒಂದು ಡ್ರೀಮನ್ನು ಇಟ್ಕೊಂಡಾಗ ನೆಗೆಟಿವ್ ಪಾರ್ಟನ್ನು ಹತ್ತಿರ ಸುಳಿಸ್ಕೋಬಾರ್ದು. ಈಗ ನಾನೊಂದು ಪ್ರಾಜೆಕ್ಟ್ ಥಿಂಕ್ ಮಾಡಿದೆ 2024ರಲ್ಲಿ. ನಾನು ಅದನ್ನು 8 ಜನರ ಜೊತೆ ಡಿಸ್ಕಸ್ ಮಾಡಿದ್ರೆ 7 ಜನ ಹೇಳೋದು ಇದು ಸಕ್ಸಸ್ ಆಗುತ್ತಾ ಅಂತ. ಆ ಕ್ವಶನ್ ಮಾರ್ಕ್ ಬಂದಾಗ ಅವರು 7 ಜನ ಹೇಳಿದಾಗ ನನಗೂ ಸ್ಟಾರ್ಟ್ ಆಗುತ್ತೆ ಹೌದೇನು ಅಂತ. ಹಾಗಾಗಿ ನೀವೇನಾದ್ರು ಥಿಂಕ್ ಮಾಡಿದಾಗ ಯಾರ ಜೊತೆನೂ ಡಿಸ್ಕಸ್ ಮಾಡ್ದಂಗೆ ನುಗ್ತಾ ಇರಬೇಕು. ಕೆಲವೊಂದು ವಿಚಾರ ಚರ್ಚೆ ಮಾಡಿ ಪಾಸಿಟಿವ್ ಪೀಪಲ್ ಜೊತೆ, ನೆಗೆಟಿವ್ ಪೀಪಲ್ ಜೊತೆ ಡಿಸ್ಕಸ್ ಮಾಡಿದ್ರೆ ಅಗೇನ್ ಯು ಗೆಟ್ ಇನ್ ಟು ಮಿಕ್ಸ್ಡ್ ಅಸೋಸಿಯೇಷನ್ ಬಂದುಬಿಡ್ತೀರ. ನೀವಷ್ಟೇ ಪಾಸಿಟಿವ್ ಡಿಸೈರ್ ಇದ್ದರೂ ನಿಮಗೊಂದು ನೆಗೆಟಿವ್ ಇಮ್ಯಾಜಿನೇಷನ್ ತುಂಬೋರು ಇದ್ದೇ ಇರ್ತಾರೆ. ಹಾಗಾಗಿ ಮಿಕ್ಸ್ಡ್ ಅಸೋಸಿಯೇಷನ್ ಇರಬಾರ್ದು. ದಿಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಷನ್ಗೆ. ನಂಬರ್ 2, ಆನರ್ ಎವ್ರಿ ಕಮಿಟ್ಮೆಂಟ್. ಅರ್ಧ ನಿಮ್ಮ ಸೋಲಿಗೆ ಕಮಿಟ್ಮೆಂಟೇ ಪ್ರಾಬ್ಲಮ್ ಇರೋದು. ಕಮಿಟ್ ಆಗೋಕ್ಕೆ ರೆಡಿ ಇಲ್ಲ ಯುವತಿಯರು. ಒಂದು ಏನೋ ಮಾಡ್ತೀನಿ ಅಂದಮೇಲೆ ಪ್ರಾಣ ಹೋದರೂ ಮಾಡಬೇಕದು, ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ನೀವು ಕಮಿಟ್ ಆಗೋದಕ್ಕೆ ರೆಡಿ ಇಲ್ಲ, ಕಮಿಟ್ಮೆಂಟ್ಗೆ ರೆಡಿ ಇಲ್ಲ. ನನ್ನ ಜೊತೆ ಸರ್ ಜಾಬ್ ಬೇಕು ಅಂತ ಎಷ್ಟು ಜನ ಬರ್ತಾರೆ, ಆಯ್ತಪ್ಪ ಇಂಥ ಕಡೆ ಹೋಗಿ ಇದು ಮಾಡು, ಆಮೇಲೆ ಒಂದು ವಾರ ಬಿಟ್ಟು ಫೋನ್ ಬರುತ್ತೆ, ಸರ್ ನಿಮ್ಮ ಹುಡುಗ ಬಿಟ್ಟೋಗಿದ್ದಾನೆ. ಯಾಕೆ ಅಂದರೆ ಆ ವರ್ಕ್ ಮಾಡೋಕ್ಕೆ ರೆಡಿ ಇಲ್ಲ. ನಿಮಗೆ ಜಾಬ್ ಬೇಕು, ಕಮಿಟ್ಮೆಂಟಿಗೆ ನೀವು ರೆಡಿ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ನಿಮ್ಗೆ ಯಾರೂ ಜಾಬ್ ಕೊಡೋಕ್ಕೆ ರೆಡಿ ಇಲ್ಲ. ನಿಮಗೆ ಜಾಬ್ ಬೇಕು, ವರ್ಕೌಟ್ ಮಾಡೋಕ್ಕೆ ರೆಡಿ ಇಲ್ಲ, ಸ್ಟಡಿ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ನೋ ಬಡಿ ಕ್ಯಾನ್ ಗೆಟ್ ದ ಜಾಬ್. ಕಮಿಟ್ಮೆಂಟ್ ಅಂದರೆ ನೀವು ಏನು ಅಂದ್ಕೋತೀರೋ ಅದನ್ನು ಮಾಡಿ ಪ್ರೂವ್ ಮಾಡಬೇಕು. ದ ಪವರ್ ಆಫ್ ದ ಮ್ಯಾನ್ ಈಸ್ ಇನ್ ದ ಪವರ್ ಆಫ್ ದ ಮೈಂಡ್. ಒಬ್ಬ ಮನುಷ್ಯ ಪವರ್ಫುಲ್ ಆಗಿದ್ದಾನೆ ಅಂದರೆ ಅವನ ಮೈಂಡ್ ಪವರ್ಫುಲ್ ಆಗಿದೆ ಅಂತ ಅರ್ಥ. ದ ಪವರ್ ಆಫ್ ದ ಮೈಂಡ್ ಈಸ್ ಇನ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಮೈಂಡ್ ಪವರ್ಫುಲ್ ಆಗಿದೆ ಅಂತ ಅಂದರೆ ಅದು ಸಬ್ಕಾನ್ಷಿಯಸ್ ಮೈಂಡ್ ಪವರ್ಫುಲ್ ಆಗಿರೋದ್ರಿಂದ ಮಾತ್ರ ಆಗಿರೋದು. ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಇನ್ ದ ಸಬ್ಕಾನ್ಷಿಯಸ್ ಬಿಲೀಫ್ಸ್. ಸಬ್ಕಾನ್ಷಿಯಸ್ ಮೈಂಡು ಸುಮ್ಮನೆ ಪವರ್ಫುಲ್ ಆಗಿಲ್ಲ, ಅದಕ್ಕೆ ಬಿಲೀಫ್ಸ್ಗಳು, ನಂಬಿಕೆಯಿಂದಾಗಿ ಅದು ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ನಂಬಿಕೆ ಇಟ್ಕೊಂಡವರು ಸ್ಟ್ರಾಂಗ್ ಆಗ್ತಾ ಬರ್ತಾರೆ. ದ ಪವರ್ ಆಫ್ ಸಬ್ಕಾನ್ಷಿಯಸ್ ಬಿಲೀಫ್ಸ್ ಬಿಲ್ಟ್ ಬೈ ಮೇಕಿಂಗ್ ಆ್ಯಂಡ್ ಆನರಿಂಗ್ ಎ ಕಮಿಟ್ಮೆಂಟ್ಸ್. ಸಬ್ಕಾನ್ಷಿಯಸ್ ಬಿಲೀಫ್ ಸ್ಟ್ರಾಂಗ್ ಆಗೋದು ಹೇಗೆ ಅಂತಂದರೆ ಒಂದು ಕಮಿಟ್ಮೆಂಟನ್ನು ಮಾಡ್ಕೋಬೇಕು, ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಪಾಲಿಸ್ಕೋಬೇಕು. ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ತೀರಾ? ರೆಡಿ ಸರ್, ನಾನು ಜಾಯ್ನ್ ಆಗ್ತೀನಿ. ಎಲ್ಲರೂ ಜಾಯ್ನ್ ಆದ್ರಿ ಫಸ್ಟ್ ಡೇ. ಈಗಾಗಲೇ 6th ಡೇಗೆ ನಿಯರ್ಲಿ 30 to 40% ಡಿಕ್ರೀಸ್. ನನಗೆ ವ್ಯೂಸ್ ಕಡಿಮೆ ಆಗುತ್ತೆ, ರೇಟಿಂಗ್ಸ್ ಕಡಿಮೆ ಆಗುತ್ತೆ, ಇದು ಯಾವ ಪ್ರಶ್ನೆನಿಲ್ಲ. ನಾವು ಇದು ಯಾವುದು ಹಾಗೆಲ್ಲ ಮಾಡೋದಾದ್ರೆ ಸಂಜೆ 9 ಗಂಟೆಗೆ ಇದೇ ವಿಡಿಯೋ ಬಿಟ್ಟರೆ ಲಕ್ಷ ವ್ಯೂಸ್ ತೆಗಿಬೋದು. ನಾವು ಇದನ್ನೇ ಟೆಸ್ಟ್ ಮಾಡ್ತಾ ಇರೋದು, ಆನರಿಂಗ್ ದ ಕಮಿಟ್ಮೆಂಟ್ ಆ್ಯಂಡ್ ಮೇಕಿಂಗ್ ದ ಕಮಿಟ್ಮೆಂಟ್ ಹೆಂಗಿದ್ದಾರೆ ನಮ್ಮ ಹುಡುಗರು ಅಂತ. ಇಫ್ ಯುವರ್ ಕಮಿಟ್ಮೆಂಟ್ ಸ್ಟ್ರಾಂಗ್, ಬಿಲೀಫ್ ಸ್ಟ್ರಾಂಗ್, ಬಿಲೀಫ್ ಸ್ಟ್ರಾಂಗ್, ಸಬ್ಕಾನ್ಷಿಯಸ್ ಸ್ಟ್ರಾಂಗ್, ಸಬ್ಕಾನ್ಷಿಯಸ್ ಸ್ಟ್ರಾಂಗ್, ಮೈಂಡ್ ಸ್ಟ್ರಾಂಗ್. ಮೈಂಡ್ ಸ್ಟ್ರಾಂಗ್ ಆಯಿತು ಅಂದರೆ ಮ್ಯಾನ್ ವಿಲ್ ಬಿ ಸ್ಟ್ರಾಂಗ್. ಆಟೋಮೆಟಿಕ್ಲಿ ಮನುಷ್ಯ ಸ್ಟ್ರಾಂಗ್ ಆಗ್ತಾರೆ. ನೀವು ಮೇಲಿಂದ ಕೆಳಗಾದರೂ ಬರ್ರಿ, ಕೆಳಗಿಂದ ಮೇಲಾದರೂ ಯೋಚನೆ ಮಾಡಿರಿ, ಫೈನಲಿ ನೀವು ಕಮಿಟ್ಮೆಂಟ್ ಸ್ಟ್ರಾಂಗ್ ಇರಬೇಕು. ಕಮಿಟ್ಮೆಂಟ್ ಸ್ಟ್ರಾಂಗ್ ಇದ್ದರೆ ಬಿಲೀಫ್ಸು, ಬಿಲೀಫ್ ಸ್ಟ್ರಾಂಗ್ ಇದ್ದರೆ ಸಬ್ಕಾನ್ಷಿಯಸ್, ಆಮೇಲೆ ಮಿಕ್ಕಿದ್ದೆಲ್ಲ ತನಿಗೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ನಿಮಗೆ ಬೇಕಾಗಿರೋದಿಷ್ಟೇ, ಏನಾದರೂ ಕಮಿಟ್ ಆದರೆ ಜೀವ ಹೋಗಲಿ, ಅದು ಮಾಡ್ತೀನಿ ಅನ್ನೋಕ್ಕೆ ರೆಡಿ ಇರಬೇಕು. ತುಂಬ ಹುಡುಗರು ಆ ರನ್ ಇರುತ್ತಲ್ಲ ಫಿಸಿಕಲ್ ಟೆಸ್ಟ್ಗಳು, ಹೋಗ್ಬೇಕಾದ್ರೆ ಡೌಟ್, ನಾನು 6 ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನಾ, ನಾನು 25 ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನಾ, ಅದೇನೋ ಇರುತ್ತಲ್ಲ ಟೈಮ್ಗಳು, ಮಾಡ್ತೀನಾ ಅಂದ್ಕೊಂಡು ಹೋದಾಗಲೇ ಕಮಿಟ್ಮೆಂಟೇ ಇಲ್ಲ ನಿಮಗೆ. ಪ್ರಾಕ್ಟೀಸ್ ಮಾಡಬೇಕು. ಈಗ 1 ತಿಂಗಳಲ್ಲಿದೆ ಅಂತಂದರೆ ಇವತ್ತಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ನೀವು ಬರಲಿ ಬಿಟ್ಬಿಡೋದು. VAO ಅಪ್ಲಿಕೇಶನ್ನ ಕರೆದು ಹೆಚ್ಚು ಕಡಿಮೆ 6-7 ತಿಂಗಳಾಗೋಯ್ತು. 6-7 ತಿಂಗಳವರೆಗೆ ಯಾರು ಕೂಡ ಕಮಿಟಿಗೆ ರೆಡಿ ಇಲ್ಲ. ಈಗ ಅಕ್ಟೋಬರ್ ಬರ್ತಾ ಇದ್ದಂಗೆ ಸರ್ ಯಾವ ಬುಕ್ ಓದಲಿ, ಯಾವ ವಿಡಿಯೋ ನೋಡಲಿ, 20 ದಿನ ಇಲ್ಲ ಎಕ್ಸಾಮು, ಹೌ ಕ್ಯಾನ್ ವಿ ಗೈಡ್ ಯು? ಏನು ಗೈಡ್ ಮಾಡ್ಬೇಕು ನಿಮಗೆ?
ಕಮಿಟ್ಮೆಂಟ್ ಇಲ್ಲದ ಹೊರತು ಬಿಲೀಫ್ಸ್ ಡೆವಲಪ್ ಆಗಲ್ಲ, ಬಿಲೀಫ್ಸ್ ಇಲ್ಲದ ಹೊರತು ಸಬ್ಕಾನ್ಷಿಯಸ್ ಡೆವಲಪ್ ಆಗೋದೇ ಇಲ್ಲ. ಇದನ್ನು ಕ್ಲಿಯರ್ ಮಾಡ್ಕೊಳ್ರಿ. ಜೊತೆಗೆ ಒಂದು ಮಾತು ಗೊತ್ತಿರಲಿ, ಈವನ್ ದ ಹೋಲ್ ವರ್ಲ್ಡ್ ಬಿಲೀವ್ಸ್ ಇನ್ ಯು. ಇಡೀ ಜಗತ್ತು ನಿನ್ನನ್ನು ನಂಬಿಕೊಂಡಾಗಲೂ ಇಫ್ ಯುವರ್ ಸಬ್ಕಾನ್ಷಿಯಸ್ ಡಸ್ ನಾಟ್ ಬಿಲೀವ್ ಇನ್ ಯುವರ್ ಗೋಲ್ಸ್, ಈವನ್ ದ ಗಾಡ್ ಕೆನಾಟ್ ಹೆಲ್ಪ್ ಯು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಂಬದೇ ಹೋದರೆ, ಜಗತ್ತೆಲ್ಲ ನಂಬ್ಕೊಂಡಿದೆ, ನಿಮ್ಮನ್ನೇ ನೀವು ನಂಬ್ಕೊಂಡಿಲ್ಲ ಅಂತಂದರೆ ಗಾಡ್ ಕೂಡ ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ. ಈವನ್ ದ ಹೋಲ್ ವರ್ಲ್ಡ್ ನಾಟ್ ಬಿಲೀವ್ಸ್ ಇನ್ ಯು, ಇಡೀ ಜಗತ್ತೇ ನಿಮ್ಮನ್ನು ನಂಬಿಕೊಂಡೇ ಇದ್ದಾಗಲೂ ಸಬ್ಕಾನ್ಷಿಯಸ್ಸಲ್ಲಿ ನಂಬಿಕೆ ಇದ್ದರೆ ಈವನ್ ಗಾಡ್ ಕೆನಾಟ್ ಸ್ಟಾಪ್ ಯು, ದೇವರು ಕೂಡ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ನಾವೆಲ್ಲ ಹಳ್ಳಿ ರೈತರ ಕುಟುಂಬ, ಫಸ್ಟ್ ಜನ್ರೇಷನ್ ಎಜುಕೇಟೆಡ್ಸು, ಇಂಥದ್ರ ನಡುವೆ ಸುತ್ತಮುತ್ತ ಇರೋರೆಲ್ಲ ದನ ಕಾಯುವ ಹುಡುಗ, ಬೇಸಾಯ ಹೊಡೆಯೋ ಹುಡುಗ, ಇವನಿಗೆ ಜಾಬ್ ಸಿಗುತ್ತಾ ಅನ್ನೋದ್ರ ನಡುವೆ ನಾವು ಸಕ್ಸಸ್ ಆಗಿದ್ದೀವಿ ಅಂದರೆ ಸುತ್ತ ವಿಲೇಜ್, ಸುತ್ತ ಗ್ರಾಮಗಳು ನಮ್ಮನ್ನು ನೆಗ್ಲೆಕ್ಟ್ ಅಂದರೆ ಬಿಲೀವ್ ಇಟ್ಕೊಂಡಿರಲಿಲ್ಲ. ಬಟ್ ನಮ್ಮಲ್ಲಿ ನಾವು ಬಿಲೀವ್ ಇಟ್ಕೊಂಡಿದ್ವಿ, ಹೊರಗೆ ಕಿತ್ಕೊಂಡು ಹೊರಗೆ ಬರ್ತಾ ಬಂದ್ವಿ. ಏನೇನು ಯೋಚನೆ ಮಾಡ್ತೀವೋ ಅದು ಮುಟ್ತಿದ್ವಿ. ಈಗ ಏನು ಸಾಧಿಸ್ಬೇಕು ಅನ್ಕೋತೀವೋ ಅದು ಸಾಧಿಸೋಕ್ಕಿಷ್ಟೇ. ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ನಮ್ಮನ್ನು ನಂಬದೇ ಇದ್ದರು, ನನ್ನ ಮೇಲೆ ನನಗೆ ನಂಬಿಕೆ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಆಟೋಮೆಟಿಕ್ಲಿ ಎಲ್ಲ ಕೆಲಸ ಸಾಕ್ಕೊಂಡು ಹೋಗ್ತಾ ಇರತ್ತೆ. ಜೊತೆಗೆ ಸ್ನೇಹಿತರೆ, ಸೆಲೆಬ್ರೇಟ್ ದ ವಿಕ್ಟರಿ ಇನ್ ದ ಮೈಂಡ್. ಯಾವಾಗಲೂ ಮೈಂಡಲ್ಲಿ ಗೆಲುವಿನ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು. ಅಂದರೆ ಈಗ 5:00 ವಿಡಿಯೋ ಹಾಕೋದ್ರಿಂದ ವ್ಯೂಸ್ ಬರುತ್ತಾ ಇಲ್ವಾ ಅಂತ ನಾವು ಯೋಚನೆ ಮಾಡೋಕ್ಕೆ ಬರಲ್ಲ. 5:00 ಅಟ್ಲೀಸ್ಟ್ 3,000 ಹುಡುಗರು ಬರ್ತಾರೆ ಅಂತ ನಾನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಅಂದರೆ 3,000ಕ್ಕಿಂತ ಜಾಸ್ತಿ ಬಂದೇ ಬಿಟ್ರಿ ನೀವು. ದಟ್ ಮೀನ್ಸ್ ಯಾವಾಗಲೂ ಗೆಲುವಿನ ಬಗ್ಗೆ ಉತ್ಸಾಹ ಇಟ್ಕೋಬೇಕು. ಗೆಲ್ತೀನಿ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಮೋಷನ್ಸ್ನಲ್ಲಿ ವಿನ್ನರ್ ಯಾರು ಅಂದರೆ ಆಲ್ವೇಸ್ ನೆಗೆಟಿವ್ ಎಮೋಷನ್ಸ್, ನಾಟ್ ಪಾಸಿಟಿವ್ ಎಮೋಷನ್ಸ್. ಯಾವಾಗಲೂ ನೀನು ಮಾಡ್ತೀನೋ ಮಾಡಲ್ವನೇ ಗೆಲ್ಲೋದು. ಇಲ್ಲಿ ಒಂದು ಗೊತ್ತಿರಬೇಕು, ಡೀಪ್ ಎಮೋಷನ್ಸ್, ಶಾಲೋ ಎಮೋಷನ್ಸ್ ಇದೆ ಅಂದರೆ ಸಾಕಾಗಲ್ಲ, ತುಂಬ ಆಳವಾದ ಎಮೋಷನ್ಸ್ ಇರಬೇಕು. ಅದನ್ನು ಪಡಿತೀನಿ ಅಂತ. ಈಗ ಲಾಸ್ಟಿಗೆ ಒಂದು ಸ್ಟೋರಿ ಹೇಳ್ತೀನಿ ನಾನು. ವಿಚಿತ್ರಗಳೇ ನಡೆದೋಗಿದೆ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಷನಿಂದ. ಹಾಗಾಗಿ ಡೀಪ್ ಎಮೋಷನ್ಸ್ ಇಟ್ಕೊಳ್ಳಿ. ನೆಕ್ಸ್ಟ್, ರೈಟ್ ವರ್ಡ್ಗಳನ್ನು ಯೂಸ್ ಮಾಡಿ. ಅಂದರೆ ಪಾಸಿಟಿವ್ ವರ್ಡ್ಸ್ಗಳು. ನಿಮ್ಮ ಸುತ್ತಮುತ್ತ ಐ ಕ್ಯಾನ್ ಡೂ, ನಾನು ಮಾಡ್ತೀನಿ, ನನ್ನ ಕೈಲಿ ಸಾಧ್ಯ, ಇದ್ಯಾವ ಲೆಕ್ಕ, ಇದ್ಯಾವ KPSC ಎಕ್ಸಾಮ್, ಇದ್ಯಾವ UPSC ಎಕ್ಸಾಮ್, ಐ ಕ್ಯಾನ್ ಡೂ ಇಟ್. ಈ ಥರದಲ್ಲಿ ನಿಮ್ಮ ಸ್ಟ್ರೆಂತನ್ನು ಎಕ್ಸ್ಪೋಸ್ ಮಾಡುವಂಥ ವರ್ಡ್ಗಳನ್ನು ಎವ್ರಿ ಡೇ ನೀವು ಯೂಸ್ ಮಾಡಬೇಕು. ಬೇರೆಯವ್ರ ಬಗ್ಗೆನೂ ಯೂಸ್ ಮಾಡಬೇಕು. ನೀವು ಹೆಂಗೆ ಅಂದರೆ ಐ ಕ್ಯಾನ್ ಡೂ, ಶಿ ಕಾಂಟ್, ಇವು ತಪ್ಪಿದು. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಹೇಳಿದ್ರು ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಅದೊಂದು ಕಾಂಟ್ ಅನ್ನೋ ಪದ ಉಳ್ಕೋತಾ ಇರತ್ತೆ. ಆಲ್ವೇಸ್ ಯೂಸ್ ಪಾಸಿಟಿವ್ ವರ್ಡ್ಸ್. ಜೊತೆಗೆ ಸೆಲ್ಫ್ ಅಫರ್ಮೇಷನ್. ನಿಮಗೆ ನೀವು ಯಾವಾಗಲೂ ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಅನ್ಸ್ಟಾಪಬಲ್, ಈ ಥರದಲ್ಲಿ ನುಗ್ಗುವಂಥ ಆ್ಯಟಿಟ್ಯೂಡ್ ಬೆಳೆಸ್ಕೋಬೇಕು. ಇದನ್ನು ಹೊರಗಡೆಯಿಂದ ನಾನು ಬಂದು ನಿನ್ನ ಕೈಲಿ ಸಾಧ್ಯ ಎಷ್ಟು ದಿನ ಅಂತ ಹೇಳೋಕ್ಕೆ ಸಾಧ್ಯ? ಹೌ ಮೆನಿ ಡೇಸ್ ವಿ ಮೋಟಿವೇಟ್ ಯು? ಇನ್ಸೈಡ್ ಯುವರ್ ಮೋಟಿವೇಶನ್ ಬರಬೇಕು, ಸೆಲ್ಫ್ ಅಫರ್ಮೇಷನ್ ಬರಬೇಕು. ಜೊತೆಗೆ ಪವರ್ ಆಫ್ ವಿಜುವಲೈಸೇಷನ್. ಸಕ್ಸಸ್ ಬಗ್ಗೆ ಥಿಂಕ್ ಮಾಡಿರಿ, ನೀವು ಗೆದ್ದಿರೋದ್ರ ಬಗ್ಗೆ ಥಿಂಕ್ ಮಾಡಿ, ನೀವು ಪಡ್ಕೊಳ್ಳೋದ್ರ ಬಗ್ಗೆ ಥಿಂಕ್ ಮಾಡಿ. ಇಲ್ಲೊಂದು ವಿಚಿತ್ರವಾದ ಸ್ಟೋರಿ ಹೇಳ್ತೀನಿ ನಿಮಗೆ. ನಾಥನ್ ಶರನ್ಸ್ಕಿ ಅಂತ. ಇದೇನು ಭಾಳ ಜಮಾನ ಕಾಲದ ಸ್ಟೋರಿ ಅಲ್ಲ, ಜಸ್ಟ್ ಒಂದು 20-25 ವರ್ಷದ ಹಿಂದಿನ ಕತೆ ಒಂದು ಹೇಳ್ತಾ ಇದ್ದೀನಿ ನಿಮಗೆ. ಈ ಮನುಷ್ಯ 1948 ಹುಟ್ಟುವಂಥ ವ್ಯಕ್ತಿ. ಇಸ್ರೇಲಲ್ಲಿ ಹುಟ್ಕೋತಾರೆ. ರಷ್ಯಾದಲ್ಲಿ ಇವರು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಟೀಸ್ಗೆ ಅಂತ ಓಡಾಡ್ತಾ ಇರ್ತಾರೆ. ರಷ್ಯಾದಲ್ಲಿ ಓಡಾಡ್ತಾ ಇರಬೇಕಾದ್ರೆ ರಷ್ಯನ್ಸ್ ಬಂದು ಆರ್ಮಿನವರು ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಬಿಕಾಸ್ ಇಸ್ರೇಲ್ ಅಮೇರಿಕಾ ಸಂಬಂಧ ಚೆನ್ನಾಗಿದೆ. ಇಸ್ರೇಲ್ನ ವ್ಯಕ್ತಿಯೊಬ್ಬ ಬಂದು ರಷ್ಯಾದಲ್ಲಿ ಓಡಾಡ್ತಾ ಇದ್ದ ಅಂದರೆ ಇವನು ಮೇ ಬಿ ಅಮೇರಿಕಾದ ಗೂಢಚರ್ಯೆ ಇರ್ಬೋದು ಅಂತ ಇವನ್ನ ಎತ್ತಾಕೊಂಡಾಗ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅದು ಅಮೇರಿಕನ್ ಸ್ಪೈ ಅಂದರೆ ಇನ್ನೂ ಪನಿಷ್ಮೆಂಟ್ ಕೊಡಬೇಕಲ್ಲ. 4 ಅಡಿ 3 ಅಡಿ ಕಾಲು ಚಾಚ್ಕೊಂಡು ಮಲ್ಗೋಕ್ಕಾಗಲ್ಲ. 4 ಫೀಟ್ 3 ಫೀಟ್ ಇರುವಂಥ ರೂಮಲ್ಲಿ ಸೈಬೀರಿಯನ್ ಕೋಲ್ಡ್ ಒಳಗಡೆ ಜೈಲಲ್ಲಿ ಇಡ್ತಾರೆ. ಆಗ ಈತ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಬಲಿಷ್ಠ ಆ್ಯಟಿಟ್ಯೂಡ್ ವ್ಯಕ್ತಿ. ಬಾಡಿಗೋಸ್ಕರ ಎಕ್ಸಸೈಸ್ ಮಾಡ್ದ, ಆ್ಯಂಟಿಗ್ರಾವಿಟಿ ಎಕ್ಸಸೈಸ್ ಮಾಡ್ದ, ಸ್ಟ್ರಾಂಗ್ ಮಾಡ್ಕೊಂಡ, ಬಾಡಿ ಸ್ಟ್ರಾಂಗ್ ಮಾಡ್ಕೊಂಡ. ಆದರೆ ಬ್ರೈನ್ ಸ್ಟ್ರಾಂಗ್ ಆಗಬೇಕಲ್ಲ. ಬ್ರೈನ್ ಸ್ಟ್ರಾಂಗ್ ಮಾಡೋದಕ್ಕೆ ಏನು ಮಾಡ್ದ ಅಂದರೆ ಎವ್ರಿ ಡೇ ಒಂದು ಚೆಸ್ ಬೋರ್ಡ್ ಇಮ್ಯಾಜಿನ್ ಮಾಡೋದು, ಚೆಸ್ ಬೋರ್ಡಲ್ಲಿ ಚೆಸ್ ಆಡೋದು. ಈಗ ಚೆಸ್ ಆಡಬೇಕಂದ್ರೆ ಒಬ್ಬನೇ ಆಡೋಕ್ಕಾಗಲ್ಲ, ಎಗೇನ್ಸ್ಟ್ ಒಂದು ಕ್ಯಾಂಡಿಡೇಟ್ ಬೇಕು. ಸಿಟ್ಟು ಯಾರ ಮೇಲಿದೆ? ರಷ್ಯಾದ ಮೇಲಿದೆ. ರಷ್ಯಾದ ಪ್ರಖ್ಯಾತ ಆಟಗಾರ ಯಾರು? ಗ್ಯಾರಿ ಕ್ಯಾಸ್ಪರೋವ್, ವರ್ಲ್ಡ್ ಚಾಂಪಿಯನ್. ಎದುರುಗಡೆ ವರ್ಲ್ಡ್ ಚಾಂಪಿಯನ್ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಚೆಸ್ ಮೂಮೆಂಟ್ ಸ್ಟಾರ್ಟ್ ಮಾಡೋದು. ಇವ್ನು ಮೂವ್ ಮಾಡೋದು, ಅವ್ನು ಮೂವ್ ಮಾಡೋದು, ಇವ್ನು ಮೂವ್ ಮಾಡೋದು, ಅವ್ನು ಮೂವ್ ಮಾಡೋದು. ಹೀಗೆ ಮಾಡ್ತಾ 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 ಎವ್ರಿ ಡೇ ಗ್ಯಾರಿ ಕ್ಯಾಸ್ಪರೋನ ಇವ್ನು ಚೆಸ್ಸಲ್ಲಿ ಸೋಲ್ಸೋಕ್ಕೆ ಸ್ಟಾರ್ಟ್ ಮಾಡ್ದ ಇಮ್ಯಾಜಿನರಿ ವರ್ಲ್ಡಲ್ಲಿ. ಅಲ್ಲಿಗೆ ಬ್ರೈನ್ ಕೂಡ ಸ್ಟ್ರಾಂಗ್ ಆಗ್ತಾಯಿದೆ, ಬಾಡಿ ಕೂಡ ಸ್ಟ್ರಾಂಗ್ ಆಗ್ತಾಯಿದೆ.
ಮುಂದೊಂದು ದಿನ ಬಿಲ್ ಕ್ಲಿಂಟನ್ ಅವ್ರು ಬಂದರು, ರಷ್ಯಾಕ್ಕೆ ರಿಲೇಷನ್ಶಿಪ್ ಸ್ವಲ್ಪ ಸುಧಾರಿಸ್ತು, ರಿಕ್ವೆಸ್ಟಿಂಗ್ ಲೆಟ್ರ್ ಕಳಿಸಿದ್ರು, ಅವನು ಆ ಥರದ ವ್ಯಕ್ತಿ ಎಲ್ಲ ಬಿಟ್ಬಿಡಿ ಅಂತ. ಏನೋ ಒಳ್ಳೆ ಮನಸ್ಸಿಂದ ರಷ್ಯಾ ರಿಲೀಸ್ ಕೂಡ ಮಾಡ್ತು, ಇಸ್ರೇಲ್ಗೆ ಬಂದ, ಪೊಲಿಟಿಕ್ಸಿಗೆ ಎಂಟ್ರಿ ಆದ, ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ಪಾಪ್ಯುಲರ್ ಇದ್ದ, ಬೆಳೆದು ಇಸ್ರೇಲ್ನ ಮಿನಿಸ್ಟರ್ ಕೂಡ ಆಗೋಗ್ತಾನೆ ಇವನು. ಇಸ್ರೇಲ್ನ ಮಿನಿಸ್ಟರ್ ಆದಾಗ ಒಂದು ವಿಚಿತ್ರವಾದ ಘಟನೆ, ಇದುವರೆಗಿಂದ ಮುಖ್ಯ ಅಲ್ಲ, ಈಗಿರೋದು ಇಂಪಾರ್ಟೆಂಟ್. ಇಸ್ರೇಲ್ಗೆ ಬರ್ತಾನೆ ಗ್ಯಾರಿ ಕ್ಯಾಸ್ಪರೋವ್, ಯಾರು ವರ್ಲ್ಡ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ ಇದಾರಲ್ಲ ಅವರು ಇಸ್ರೇಲ್ಗೆ ಬರ್ತಾರೆ ಒಂದು ಚೆಸ್ ಚಾಂಪಿಯನ್ಶಿಪ್ಗೋಸ್ಕರ. ಮಲ್ಟಿಪಲ್ ಪೀಪಲ್ ಜೊತೆ ಚೆಸ್ ನಡೆಯುತ್ತೆ, ಈವನ್ ನಾಥಾನ್ ಶರಾನ್ಸ್ಕಿ ಜೊತೆ ಕೂಡ ಚೆಸ್ ನಡೆಯುತ್ತೆ. ಖುಷಿಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಕಡೆ ಗ್ಯಾರಿ ಕ್ಯಾಸ್ಪರೋವ್, ಈ ಕಡೆ ನಾಥಾನ್ ಶರಾನ್ಸ್ಕಿ. ರಿಯಲ್ ಮ್ಯಾಚ್ ಆರಂಭ ಆಗುತ್ತೆ. ಮ್ಯಾಚ್ ಕೊನೆಗೆ ರಿಸಲ್ಟ್ ಬಂದಾಗ ಯಾರು ಗೆದ್ದಿರ್ತಾರೆ ಅಂದರೆ ನಾಥಾನ್ ಶರಾನ್ಸ್ಕಿ ಗೆದ್ದಿರ್ತಾರೆ. ಈವನ್ ವರ್ಲ್ಡ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ ಇಸ್ ಡಿಫಿಟೆಡ್. ಹೊರಗೆ ಬಂದಾಗ ಪತ್ರಕರ್ತರೆಲ್ಲ ಕೇಳ್ತಾರೆ, ಏನು ಸರ್ ಇದು ಇಂಥ ಮಿರಾಕಲ್ ನಡೆದೋಯ್ತು, ಗ್ಯಾರಿ ಕ್ಯಾಸ್ಪರೋವ್ಗೆ ಸೋಲಿಸ್ಬಿಟ್ಟಿದ್ದೀರ ನೀವು ಅಂತ. ಆವಾಗ ಹೇಳ್ತಾನೆ, ಇಟ್ ಇಸ್ ನಾಟ್ ಅ ಫಸ್ಟ್ ಟೈಮ್, ಇದು ಮೊದಲ ಸಲ ಅಲ್ಲ, ಹಂಡ್ರೆಡ್ಸ್ ಆಫ್ ಟೈಮ್ಸ್ ಐ ಡಿಫಿಟೆಡ್ ಗ್ಯಾರಿ ಕ್ಯಾಸ್ಪರೋವ್. ಗಾಬರಿ ಆಗಿಬಿಡ್ತಾರೆ ಅವ್ರು. ಯಾವಾಗ ಹೇಳ್ತಾನೆ, ಅವಾಗ ನಾನು ಜೈಲಲ್ಲಿದ್ದಾಗ ಎವ್ರಿ ಡೇ ಇಮ್ಯಾಜಿನ್ ಮಾಡ್ತಾಯಿದ್ದೆ, ಎವ್ರಿ ಡೇ ಚೆಸ್ ಮ್ಯಾಚ್ ನಡೀತಾ ಇತ್ತು, ಎವ್ರಿ ಡೇ ಚೆಸ್ ಮ್ಯಾಚಲ್ಲಿ ಐ ಡಿಫಿಟೆಡ್ ಗ್ಯಾರಿ ಕ್ಯಾಸ್ಪರೋವ್. ಚೆಸ್ ಬೋರ್ಡ್ ಮುಂದೆ ರೆಗ್ಯುಲರ್ ಆಗಿ ಆಟ ಆಡೋದ ಪ್ಲೇಯರ್ ಒಬ್ಬ ವರ್ಲ್ಡ್ ಚಾಂಪಿಯನ್ಗೆ ಸೋಲಿಸಿದ ಇತಿಹಾಸ ಇದೆ, ಕೇವಲ 20-25. ಜಸ್ಟ್ ನಾಥಾನ್ ಶರಾನ್ಸ್ಕಿ ಚೆಸ್ ಮ್ಯಾಚ್ ಅಂತ ಹೊಡೀರಿ, ನಿಮಗೆ ಶಾಕಿಂಗ್ ನ್ಯೂಸ್ ಬರುತ್ತೆ. ಅಂದರೆ ವಿಜುವಲೈಸೇಷನ್ ಬೆಳೆಸ್ಕೊಂಡ್ರೆ ಏನು ಬೇಕಾದರೂ ಪಡ್ಕೊಳ್ಬೋದಾದ ಸಾಧ್ಯತೆ ಇದೆ. ಇದೆಲ್ಲ ಇಷ್ಟೊತ್ತವರೆಗೂ ಏನು ಮಾತಾಡ್ನಲ್ಲ, ಇದೇನು ದೊಡ್ಡ ದೊಡ್ಡ ವಿಚಾರಗಳು ಅಂತ ಅನ್ಕೋಬಾರ್ದು. ನಮ್ಮ ಪುರಾಣಗಳಲ್ಲಿ ಒಂದು ಶ್ಲೋಕ ಇದೆ, ಒಂದೇ ಒಂದು 2 ಪದ, ಯದ್ಭಾವಂ ತದ್ಭವತಿ. ನೀನು ಏನು ಭಾವನೆ, ಯತ್ ಭಾವ, ನಿನ್ನ ಭಾವನೆ ಹೇಗಿದೆಯೋ ತದ್ಭವತಿ, ಅದೇ ಥರ ಆಗುತ್ತೆ. ಈ ಮಾತನ್ನು ಇದು ಭಗವದ್ಗೀತೆಯಲ್ಲೋ ಉಪನಿಷತ್ತಲ್ಲೋ ಕ್ಲಾರಿಟಿ ಇಲ್ಲ ನನಗೆ, ಇದೊಂದು ಪಿಕ್ಚರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯದ್ಭಾವಂ ತದ್ಭವತಿ, ನೀನು ಹೇಗೆ ಭಾವಿಸ್ತೀಯೋ ಹಾಗೆ ಆಗುತ್ತೀಯಾ. ಸೊ ಯಾವತ್ತೂ ಕೂಡ ನೆಗೆಟಿವ್ ಫೀಲಿಂಗ್ಸನ್ನು ಮೈಂಡಲ್ಲಿ ಇಟ್ಕೊಬೇಡ್ರಿ, ಪಾಸಿಟಿವ್ ಫೀಲಿಂಗನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಗೆದ್ದೇ ಬಿಡ್ತೀರಾ. ಈಗ ನಾನು ಏನು ಪಡ್ಕೋಬೇಕು ಅನ್ಕೋತೀನೋ ಅದನ್ನು ಪಡ್ಕೋತೀನಿ. ಒಬ್ಬ ಹಳ್ಳಿಯಲ್ಲಿದ್ದಂಥ ಕಂಪ್ಯೂಟ್ರೇ ನೋಡಿದಂಥ ಮಂಜುನಾಥ್ ಇವತ್ತು ಟೆಕ್ನಾಲಜಿಯಲ್ಲಿ ಎಷ್ಟು ಅಡ್ವಾನ್ಸ್ ಇದ್ದೀವಿ ಅಂದರೆ, ಕರ್ನಾಟಕದಲ್ಲಿ ನಮ್ಮಷ್ಟು ಟಾಪ್ ಕ್ವಾಲಿಟಿನಲ್ಲಿ ಟೆಕ್ನಾಲಜಿಕಲ್ ಎಜುಕೇಷನ್ ಯಾರ ಕೈಲೂ ಕೊಡೋಕ್ಕಾಗ್ತಿಲ್ಲ. ವಿ ಗಿವನ್ ದಟ್ ಈ ಥ್ರೂ ದ ವೆಬ್ಸೈಟು, ಥ್ರೂ ದ ಆ್ಯಪು, ಥ್ರೂ ದ ಯೂಟ್ಯೂಬ್ ಚಾನಲ್, ಎಡಿಟಿಂಗು, ಎಲ್ಲ ಟೆಕ್ನಾಲಜಿ. ಇದಿಷ್ಟಕ್ಕೆ ಯಾರೋ ಸಿಕ್ಕಾಬಡೆ ಟೀಮ್ ಇದೆಯಾ, ಒಂದು 10 ಜನ ಹುಡುಗರಿದ್ದಾರೆ, 10 ಜನ ಆಬ್ಸೆಂಟ್ ಆದರೂ ಐ ಕ್ಯಾನ್ ರನ್ ದಟ್, ಬಿಕಾಸ್ ಆಲ್ ಟೆಕ್ನಾಲಜಿ ಏನು ಹುಡುಗರು ಬಳಸ್ತಾರೋ ಅದೆಲ್ಲದು ನನಗೂ ಗೊತ್ತಿದೆ, ಬಿಕಾಸ್ ನನಗೆ ಭಾವನೆ ಇತ್ತು ಇದೆಲ್ಲ ಕಲಿತೀನಿ ಅಂತ. ತದ್ಭವತಿ, ಆಗೋಯ್ತು. ಹಾಗಾಗಿ ಯಾವಾಗಲೂ ನನ್ನ ಕೈಲಿ ಆಗಲ್ಲ, ನಾನು ವೀಕ್ ಇದ್ದೀನಿ, ನಾನು ಸ್ಟ್ರಾಂಗ್ ಇಲ್ಲ, ನಾನು ಮ್ಯಾಥ್ಸ್ ವೀಕು, ನಾನು ಸೈನ್ಸ್ ವೀಕು, ನನಗೆ ಹಿಸ್ಟ್ರಿ ಅರ್ಥ ಆಗಲ್ಲ ಅಂದರೆ ತದ್ಭವತಿ. ಇದನ್ನು ಅಶ್ವಿನಿ ದೇವತೆಗಳ ಕಥೆ ಹೇಳ್ತಾ ಇರ್ತೀನಿ. ಮೇಲ್ಗಡೆ ದೇವರಿದ್ದಾರಪ್ಪ, ಚಿಕ್ಕ ಮಕ್ಕಳಿಗೆ ಹೇಳ್ಬೇಕಾರೆ ಅಸ್ತು 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 ಅಂತಿರ್ತಾರೆ, ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ ಅಂದ್ಬಿಡ್ತಾರೆ, ಹಾಗೆ ಆಗ್ಬಿಡ್ತೀಯ ನೀನು. ದಟ್ ರೀಸನ್ ಪಾಸಿಟಿವ್ ಆಗೇ ಮಾತಾಡು, ಪಾಸಿಟಿವ್ ಆಗೇ ಯೋಚಿಸು, ಪಾಸಿಟಿವ್ ಪೀಪಲ್ಗಳನ್ನ ಸುತ್ತ ಇಟ್ಕೋ, ಆವಾಗ ನೀನು ಅತ್ಯುನ್ನತ ಹಂತಕ್ಕೆ ರೀಚ್ ಆಗ್ಬೋದು ಅಂತ ಹೇಳ್ತೀವಿ. ದಟ್ ರೀಸನ್ ಈ ಟೋಟಲ್ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಸಿಂಪಲ್ 2 ಪದ, ಯದ್ಭಾವಂ ತದ್ಭವತಿ. ಸ್ನೇಹಿತರೆ, 2 ಟೈಪ್ ಆಫ್ ಪೀಪಲ್ ಇರ್ತಾರೆ ಅಂತ ಹೇಳಿದ್ದೆ ನಾನು. ಇದು ಎಂಡಿಂಗಲ್ಲಿ ತೊಗೊಂಡಿದ್ದೀನಿ, ಯಾಕೆಂದರೆ 98% ಆರ್ ಪೀಪಲ್ ಫೇಲ್ಯೂರ್, 2% ಪೀಪಲ್ ಆರ್ ಸಕ್ಸಸ್ಫುಲ್. ಯಾಕೆ 2% ಜನ ಟೋಟಲ್ ಇದರೊಳಗೆ ಗೆಲ್ತಾ ಇರೋದು? ಯಾಕೆಂದರೆ ಲೀವ್ಸ್ ಇನ್ ದ ವರ್ಲ್ಡ್ ಔಟ್ಸೈಡ್, ಲೀವ್ಸ್ ಇನ್ ದ ವರ್ಲ್ಡ್ ಇನ್ಸೈಡ್. ಯಾರು ಹೊರ ಜಗತ್ತಿನ ಜೊತೆನೇ ಬದುಕ್ತಾ ಇದ್ದಾರೋ ಅವರು 98% ಆಗ್ತಾ ಇದ್ದಾರೆ. ಯಾರು ನಿಮ್ಮದೇ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೋತಾ ಇದ್ದೀರೋ ಅವರು 2% ಆಗ್ತಾ ಇದ್ದಾರೆ. ಸಿಂಪ್ಲಿ ವಾಟ್ ಅದರ್ಸ್, ಇನ್ನೊಬ್ರು ಏನು ಹೇಳ್ತಾರೆ, ವಾಟ್ ಅದರ್ಸ್ ಡು, ಎಷ್ಟು ಜನ ಲೈಕ್ ಕೊಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಏನು ಕಾಮೆಂಟ್ ಮಾಡ್ತಾರೆ, ವಾಟ್ ಅದರ್ಸ್ ಹ್ಯಾಬಿಟ್, ಇನ್ನೊಬ್ಬರ ಹವ್ಯಾಸ ಏನು, ವಾಟ್ ಅದರ್ಸ್ ಫೇಟ್. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ, ಬರೀ ಇನ್ನೊಬ್ಬರ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ, ನರೇಂದ್ರ ಮೋದಿಯವ್ರ ಬಗ್ಗೆ, ರಾಹುಲ್ ಗಾಂಧಿಯವ್ರ ಬಗ್ಗೆ, ಯಶ್ ಅವ್ರ ಬಗ್ಗೆ, ಸುದೀಪ್ ಅವ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ, ದರ್ಶನ್ ಅವ್ರ ಫ್ಯಾನ್ಸ್ ಬಗ್ಗೆ, ಇನ್ನೊಬ್ಬರ ಬಗ್ಗೆನೇ ವರ್ಕೌಟ್ ಮಾಡ್ತಾ ಇದ್ದರೆ ನಿಮ್ದೊಂದು ಪ್ರಪಂಚ ಯಾವಾಗ ಕ್ರಿಯೇಟ್ ಆಗೋದು? ಇನ್ನೊಬ್ಬರ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಉಳ್ಕೊಂಡ್ರಿ ಅಂದರೆ ದ ಪೀಪಲ್ ವರ್ಲ್ಡ್ ಔಟ್ಸೈಡ್ ಬಗ್ಗೆನೇ ಆಗಿದ್ದೀರಿ ಅಂದರೆ 98% ಕಡೆ ಹೋಗ್ಬಿಡ್ತೀರ.
ಯಾವ ಜನ ತನ್ನೊಳಗೆ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೋತಾನೋ, ತನ್ನದೇ ಆದ ಒಂದು ಕನಸು ಕಟ್ಕೋತಾನೋ, ಆ ಕನಸಿಗೆ ವಿಷನ್ ಮಾಡ್ಕೋತಾನೆ, ವಿಷನನ್ನು ಆ್ಯಕ್ಷನ್ ಮಾಡ್ತಾನೆ, ಹ್ಯಾಬಿಟ್ಟಾಗಿ ರೂಪಿಸ್ಕೊಳ್ತಾನೋ ಆತ ಒಬ್ಬ ವಿರಾಟ್ ಕೊಹ್ಲಿ ಆಗ್ತಾನೆ, ಆತ ಒಬ್ಬ ಜೇಮ್ಸ್ ಕ್ಯಾಮೆರೂನ್ ಆಗ್ತಾನೆ, ಆತ ಒಬ್ಬ ಸಿಂಪಲ್ ತಮಿಳ್ನಾಡಲ್ಲೊಬ್ಬ ಆರ್ಡಿನರಿ ಬಾಯ್, LCU ಅಂತ ಕರಿತೀವಿ, ಲೋಕೇಶ್ ಕನಗರಾಜ್ ಯೂನಿವರ್ಸ್ ಅಂತ. ಈಗೆಲ್ಲ ಡೈರೆಕ್ಟರ್ಗಳು ಒಂದು ಕಾನ್ಸೆಪ್ಟಲ್ಲಿ ಮುಳುಗೋಗ್ಬಿಡ್ತಾರೆ. ಅವರೆಲ್ಲ ಫಿಲಮು ಅದೇ ಥೀಮ್ ಬೇಸ್ಡ್ ಬರ್ತವೆ. ಲೋಕೇಶ್ ಕನಗರಾಜ್ ಯೂನಿವರ್ಸ್, LCU ಅಂತ, ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಕರಿತೀವಿ ನಾವು. ಆ LCU ಏನು ಅಂತ ಅಂದರೆ ಅವನದೇ ಆದ ಡ್ರೀಮ್, ಅವನದೇ ಆದ ವಿಷನ್, ಅವನದೇ ಆದ ಆ್ಯಕ್ಷನ್, ಅವನದೇ ಆದ ಹ್ಯಾಬಿಟ್ ತಮಿಳ್ನಾಡಿನ ಒಬ್ಬ ಪ್ರಖ್ಯಾತ ಡೈರೆಕ್ಟ್ರಾಗಿ ರೂಪುಗೊಂಡಾಯಿತು. ಶಂಕರ್ ಅಂತ ತಮಿಳಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾರೆ, ಅವ್ರದ್ದು ಅದೇ ಆದ ಥೀಮ್, ಶಂಕರ್ದೇ ಸಿನಿಮ್ಯಾಟಿಕ್ ಯೂನಿವರ್ಸೇ ಬೇರೆ. ಒಬ್ಬ ಫಿಲಮ್ ಡೈರೆಕ್ಟರ್ ನೋಡ್ತಾ ಇದ್ದರೆ ಅವ್ರ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಒಂದು ಮ್ಯೂಸಿಕ್ ಕೇಳ್ತಾ ಇದ್ದರೆ ಇದು ಅನಿರುದ್ಧ್ ಅವ್ರದ್ದೇ ಮ್ಯೂಸಿಕ್ಕು, ಇದು DSP ಅವ್ರದ್ದೇ ಮ್ಯೂಸಿಕ್ಕು, ಇದು ಅರ್ಜುನ್ ಜರ್ಯಾದೇ ಮ್ಯೂಸಿಕ್ ಅಂತ ಕಂಡುಹಿಡಿಬೋದು. ಬಿಕಾಸ್ ಅವ್ರದ್ದೇ ಆದ ಒಂದು ವರ್ಲ್ಡಲ್ಲಿ ಬದುಕ್ತಾರೆ. ಸೈಂಟಿಸ್ಟ್ಗಳು ತಗೊಳ್ರಿ, ಕ್ರಿಕೆಟರ್ಗಳು ತಗೊಳ್ರಿ, ಬಿಸ್ನೆಸ್ ಮನ್ ತಗೊಳ್ರಿ, ಅವ್ರ ಪ್ರಪಂಚದಲ್ಲೇ ಮುಳುಗಿರ್ತಾರೆ ಅವರು. ಅವ್ರಿಗೆ ಹೋಗಿ ಹಲೋ ಅಂದರೆ ಅವ್ರಿಗೆ ಒಂದೊಂದ್ಸರಿ ಹಾಂ ಅಂತ ಕೇಳ್ತಾ ಇರ್ತಾರೆ. ಹಂಗೆ ಮುಳುಗಬೇಕು ನೀವು ಬಯಸಿದ ಜಗತ್ತಲ್ಲಿ. ಒಂದು ನಿಮ್ಮದೇ ಒಂದು ಪ್ರಪಂಚ ಸೃಷ್ಟಿಸ್ಕೊಳ್ರಿ. ಯಾವಾಗಲೂ ಔಟ್ಸೈಡ್ ವರ್ಲ್ಡ್ ಜೊತೆ ಇದ್ದರೆ ಸಕ್ಸಸ್ ಬರಲ್ಲ. ಜೊತೆಗೆ ರಿಯಲ್ ಸ್ಟೋರೀಸ್ ಒಂದಿಷ್ಟು ಹೇಳ್ತೀನಿ ಇದೆ. ಒಬ್ಬ ಕಾಲೇಜ್, ಜೋಸೆಫ್ ಮರ್ಫಿ ಅವರ ಪುಸ್ತಕದ್ದೇ ಸುಮಾರು ಕಥೆಗಳಿದು. ಒಬ್ಬ ಕಾಲೇಜ್ ಸ್ಟೂಡೆಂಟು ಹೊರಗಡೆ ಎಲ್ಲ ಶಾಪಿಂಗ್ ಹೋಗ್ತಾಳೆ. ಹೋದಾಗ ಅವಳಿಗೊಂದು ಬ್ಯಾಗ್ ಇಷ್ಟ ಆಗುತ್ತೆ, ವ್ಯಾನಿಟಿ ಬ್ಯಾಗ್, ತುಂಬ ಕಾಸ್ಟ್ಲಿ ಬ್ಯಾಗ್, ತುಂಬ ಇಷ್ಟ ಆಗುತ್ತೆ. ಆವಾಗ ಇವಳಂತಾಳೆ, ನನ್ನ ಹತ್ರ ಅಷ್ಟು ಹಣ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ಅಷ್ಟು ಕೊಡ್ಸೋಕ್ಕಾಗಲ್ಲ, ಇದು ನನಗೆ ಸಿಗಲ್ಲ ಅಂತ ಅನಿಸುತ್ತೆ. ಅನಿಸಿದ ಕೂಡಲೇ ಅನ್ಕೋತಾಳೆ, ಸಬ್ಕಾನ್ಷಿಯಸ್ ಮೈಂಡ್ ವಿಚಾರ ಅವಳಿಗೆ ಗೊತ್ತಿರುತ್ತೆ, ಯಾರೋ ಟೀಚರ್ ಹೇಳಿರ್ತಾರೆ, ನೋ 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 ಇದು ಸಿಗುತ್ತೆ, ಇದು ನಾನು ಪಡ್ಕೋತೀನಿ, ಇದು ನನ್ನದೇ ಬ್ಯಾಗ್ ಇದು ಅಂದ್ಕೊಂಡು ಹೋಗ್ತಾಳೆ ಅವಳು. ದುಡ್ಡಿಲ್ಲ, ಅಪ್ಪ ಅಮ್ಮನ ಹತ್ರ ದುಡ್ಡಿಲ್ಲ, ಅವ್ರು ಕಳಿಸ್ತಾರೆ ಗೊತ್ತಿಲ್ಲ, ಬಟ್ ಶಿ ಬಿಲೀವ್ ಇದು ನನ್ನದೇ ಬ್ಯಾಗ್ ಅಂದ್ಕೊಂಡು ಹೋಗ್ತಾಳೆ. ಹೋಗಿ ಅವತ್ತೇ ಸಂಜೆ ದ ಸೇಮ್ ಡೇ ಅವಳ ಬಾಯ್ ಫ್ರೆಂಡ್ ಇವಳಿಗೊಂದು ಗಿಫ್ಟ್ ತಂದು ಕೊಡ್ತಾನೆ. ಆ ಗಿಫ್ಟ್ ಏನಾಗಿತ್ತು ಅಂದರೆ ದ ಸೇಮ್ ಬ್ಯಾಗ್ ಆಗಿತ್ತು. ಹೇಗಾಯ್ತಂದ್ರೆ ಅವಳಿಗೆ ಶಿ ಅಡ್ವೊಕೇಟ್ಸ್ ದ ಸಬ್ಕಾನ್ಷಿಯಸ್ ಬಗ್ಗೆ ಅವಳು ದೊಡ್ಡ ಪ್ರಚಾರಕಿಯಾಗಿ ರೂಪುಗೊಂಡ್ಬಿಡ್ತಾಳೆ. ಬಿಕಾಸ್ ಆವತ್ತು ನಡೆದ ಘಟನೆ ಅವಳನ್ನು ಅಷ್ಟು ನಂಬುವಂತೆ ಮಾಡ್ತು. ಇನ್ನೊಂದು, ಜೋಸೆಫ್ ಮರ್ಫಿಯರ್ ಉಪನ್ಯಾಸ ಕೇಳಿ ಒಬ್ಬ 75 ವರ್ಷದ ವಿಧವೆ ಡಿಸೈಡ್ ಮಾಡ್ತಾಳೆ, ನಾನು ಮದುವೆ ಆಗಬೇಕು, ಈ ಏಜಲ್ಲಿ ಒಂಟಿತನ ನಂಗೆ ಸಹಿಸೋಕ್ಕಾಗ್ತಾ ಇಲ್ಲ ಅಂತ. ಶಿ ಡಿಸೈಡ್, ನನಗೆ ಒಬ್ಬ ಹುಡುಗ ಸಿಗ್ತಾನೆ, ಹುಡುಗ ಮೀನ್ಸ್ ಜೆಂಟ್ಲ್ಮೆನ್ ಸಿಗ್ತಾರೆ, ಆ ಜೆಂಟ್ಲ್ಮೆನ್ ಚೆನ್ನಾಗಿ ನೋಡ್ಕೋತಾರೆ. ಆ ಥರನೇ ಬಿಲೀಫ್ ಸಿಸ್ಟಮ್ ಬೆಳೆಸ್ಕೊಂಡ್ಲು. ಸ್ವಲ್ಪ ದಿನಕ್ಕೆ ಮೆಡಿಕಲ್ ಶಾಪಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಆ ಪರಿಚಯ ಪ್ರೇಮಕ್ಕೆ ತಿರುಗ್ತು. ವಿತಿನ್ ಎ ಮಂತ್ ಒಳಗೆ ಅವರಿಬ್ಬರು ಒಂದು ಅಪ್ರೂವಲ್ಗೆ ಬಂದರು. ವಿತಿನ್ 3 ಮಂತ್ ಮದುವೆನೇ ಆಗೋಯ್ತು. ಮರ್ಫಿ ಅವ್ರಿಗೆ ಬಂದು ಆಕೆನೇ ಹೇಳ್ತಾಳೆ, ನನ್ನ ಬಿಲೀಫ್ ಸಿಸ್ಟಮ್ ವರ್ಕ್ ಆಗಿದೆ, ನನಗಿಂತ ಒಬ್ಬ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ, ಸ್ಪಿರಿಚುವಲ್ ಪರ್ಸನ್, ನಾನು ಅವರು ಚೆನ್ನಾಗಿದ್ದೀವಿ ಅಂತ. ಕೆಲವೊಮ್ಮೆ ನೀವಿಷ್ಟೇ ಅಣಬೆ ಮಶ್ರೂಮ್ ಇರುತ್ತಲ್ಲ, ಅಣಬೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದಾಗ ಮಿಸ್ಸಾಗಿ ನಿಮ್ಗೆ ಊಟ ಆದಮೇಲೆ ನಿಮಗೆ ಅಣಬೆದು ಮಶ್ರೂಮ್ ಫ್ರೈಡ್ ರೈಸ್ ಕೊಟ್ಟಿದ್ವಿ ಅಂತ ಏನಾದ್ರು ಗೊತ್ತಾಗ್ಬಿಡ್ತು ಅಂದರೆ ವಾಮಿಟಿಂಗ್, ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲದೆ ಹೋದರೆ ಏನೂ ಆಗೋದಿಲ್ಲ. ಬಿಕಾಸ್ ದಿಸ್ ಇಸ್ ಆಲ್ಸೋ ಬಿಲೀಫ್ ಸಿಸ್ಟಮ್. ಇನ್ನೂ ಒಂದು ಅದ್ಭುತವಾದ ಕಥೆ ಅಂತ ಅಂದರೆ, ಈಗ ಸರ್ಜರಿ ಮಾಡೋದಕ್ಕೆ ಅನಸ್ತೇಷಿಯಾ ಎಲ್ಲ ಕೊಡ್ತೀವಿ. ಈ ಅನಸ್ತೇಷಿಯಾ ಎಲ್ಲ ಬರೋಕ್ಕೂ ಮೊದಲು ಈ ನಮ್ಮ ಬಂಗಾಳ ಪ್ರದೇಶ, ವೆಸ್ಟ್ ಬೆಂಗಾಲು ಬಾಂಗ್ಲಾದೇಶ ಎಲ್ಲ ಇದೆಯಲ್ಲ, ಆ ಪ್ರದೇಶದಲ್ಲೊಬ್ಬ ಡಾಕ್ಟರ್ ಜೇಮ್ಸ್ ಎಸ್ಡೈಲ್ ಅಂತ ಒಬ್ಬ ವ್ಯಕ್ತಿ ಇದ್ದರು. ಎಸ್ಡೈಲ್ ಅವ್ರದ್ದು ವಿಶೇಷ ಏನು ಅಂತ ಅಂದರೆ 400ಕ್ಕೂ ಹೆಚ್ಚು ಆಪ್ರೇಷನ್ಸ್ ಮಾಡಿದರು, ಸರ್ಜರಿಗಳನ್ನು ಆವತ್ತಿನ ಕಾಲದಲ್ಲಿ. ಸರ್ಜರಿಗೂ ಮೊದಲು ನಿನ್ನನ್ನು ಹೊಟ್ಟೆ ಕೊಯ್ತಾ ಇದ್ದೀನಿ, ಕೊಯ್ಯೋದು ಜಸ್ಟ್ ಒಂದು ಓಪನ್ ಆಗುತ್ತೆ, ನನ್ನ ಕೈಲಿ ಒಂದು ಮ್ಯಾಜಿಕಲ್ ವಸ್ತು ಇದೆ, ಅದನ್ನ ಲೇಪಿಸ್ತೀನಿ, ನಿಂಗೆ ಏನೂ ಆಗೋದಿಲ್ಲ, ಕೀವು ಆಗೋದಿಲ್ಲ, ಮತ್ತೊಂದು ಆಗೋದಿಲ್ಲ, ಪೇಯ್ನ್ ಆಗೋದಿಲ್ಲ, ನೀನು ಗುಣಮುಖರಾಗ್ತೀಯಾ. 400ಕ್ಕೂ ಹೆಚ್ಚು ಪೇಷಂಟನ್ನು ಆತ ಅವತ್ತಿನ ಕಾಲದಲ್ಲಿ ಸರ್ಜರಿ ಮಾಡಿದಾಗ 98% ರಿಕವರಿ ರೇಟ್. ಈಗಿನ ಕಾಲದಲ್ಲೇ 98% ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ದಟ್ ಟೈಮ್ 98% ರಿಕವರಿ ರೇಟ್. ಎಲ್ಲ ಥರದ ಸೂಕ್ಷ್ಮ ಸರ್ಜರಿ ಮಾಡಿದರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು, ಜನರ ಮನಸ್ಸಿನಲ್ಲಿ ನಂಬಿಕೆಯನ್ನು ತುಂಬಿಸಿಬಿಟ್ರೆ ಅದೇ ಥರ ಅವರು ಥಿಂಕ್ ಮಾಡ್ತಾರೆ ಅಂತ. ಹಾಗಾಗಿ ನಂಬಿಕೆಯನ್ನು ಸ್ಟ್ರಾಂಗ್ ಮಾಡ್ಕೊಳ್ರಿ, ಆಟೋಮೆಟಿಕ್ಲಿ ಗೆಲ್ತೀರಾ. ಸಬ್ಕಾನ್ಷಿಯಸ್ ಮೈಂಡ್ ಮೀನ್ಸ್ ಯದ್ಭಾವಂ ತದ್ಭವತಿ. ಇದಷ್ಟೇ ಸಾಕಾಗಲ್ಲ, ಭಾವನೆ ಬೆಳೆಸ್ಕೊಂಡಿದ್ದೀರಾ, ಕನ್ಸಿಸ್ಟೆನ್ಸಿ ಬೇಕು, ಸ್ಪೀಡ್ ಬೇಕು. ಆ ಎಲ್ಲ ಟ್ರಿಕ್ಸ್ಗಳನ್ನ ಟಿಪ್ಸ್ಗಳನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸ್ನೇಹಿತರೆ, 3 ಮಿಲಿಯನ್ ಸಾಧನಾ ಕಮ್ಯುನಿಟಿ ಇನ್ನಷ್ಟು ನಿಮ್ಮ ಪ್ರೀತಿ ಸಹಕಾರದಿಂದ ಬೆಳೀತಾ ಇದೆ. ಇದು ಹೀಗೆ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡುವ ವಿಚಾರಗಳು ಎಷ್ಟು ಜನಕ್ಕೆ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಮತ್ತು ಇನ್ನೇನಾದರೂ ಎಕ್ಸ್ಟ್ರಾ ಸ್ಟೋರಿಗಳು, ಎಕ್ಸ್ಟ್ರಾ ವಿಚಾರಗಳಿದ್ದರೆ ಚರ್ಚೆ ಮಾಡಿ.
ಇನ್ನು ಹೆಚ್ಚು ಜನಕ್ಕೆ ಇದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಇವತ್ತೇ ಸ್ಟಾರ್ಟ್ ಆಗಲಿ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು. ನಮಸ್ಕಾರ.